ನಮಸ್ಕಾರ. ನಾನು ಡಾಕ್ಟರ್ ನಿರಂಜನ್ ಬಾಬು ಎಚ್.ಎಸ್. ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ನಾವೊಂದು ಇಂಪಾರ್ಟೆಂಟ್ ಡಿಸ್ಕಷನ್ನ ಸ್ಟಾರ್ಟ್ ಮಾಡಿದ್ವಿ. ವಾಟ್ ಆರ್ ದ ಮೆಥಡ್ಸ್ ಆಫ್ ಡೇಟಾ ಕಲೆಕ್ಷನ್ ಅಂತ, ಟೈಪ್ಸ್ ಆಫ್ ಡೇಟಾ ಆ್ಯಂಡ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಕಲೆಕ್ಷನ್. ಇದರಲ್ಲಿ ನಾವು ಇದುವರೆಗೆ ಏನನ್ನು ನೋಡಿದ್ದೀವಿ ಅಂತಂದರೆ, ವಾಟ್ ಆರ್ ದ ಟೈಪ್ಸ್ ಆಫ್ ಡೇಟಾ ಅಂತ ನೋಡಿದ್ವಿ. ದೇರ್ ಆರ್ ಟೂ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಡೇಟಾ ಅಂತ ಹೇಳಿದ್ದೆ. ಒಂದು ಪ್ರೈಮರಿ ಮತ್ತು ಸೆಕೆಂಡರಿ ಡೇಟಾ. ಪ್ರೈಮರಿ ಡೇಟಾ ಅಂದರೆ ಡೇಟಾ ವಿಚ್ ಇಸ್ ಕಲೆಕ್ಟೆಡ್ ಫಾರ್ ದ ಫಸ್ಟ್ ಟೈಮ್ ಬೈ ದ ರಿಸರ್ಚರ್, ವಿಚ್ ವಿಲ್ ಬಿ ಅ ಫ್ರೆಶ್, ವಿಚ್ ಇಸ್ ಅ ಕರೆಂಟ್ ಡೇಟಾ, ವಿಚ್ ಇಸ್ ಹೈಲಿ ರಿಲಯಬಲ್ ಆ್ಯಂಡ್ ರಿಪೋರ್ಟ್ ಬಿಕಮ್ಸ್ ಮಚ್ valuable whenever a researcher uses the primary data. Adhe thara we have another option, that is secondary data. When a researcher doesn't have the time, he can go for the ready information which is available in the library or in the print media, journals alli, newspapers alli adannu upayogisabohudu anta ಹೇಳ್ಬಿಟ್ಟು. ಸೊ ಇವೆರಡು ಟೈಪ್ಸ್ ಆಫ್ ಡೇಟಾ. ಇದರಲ್ಲಿ ಮೆಥಡ್ಸ್ ಆಫ್ ಕಲೆಕ್ಟಿಂಗ್ ಪ್ರೈಮರಿ ಡೇಟಾ, ಇದರಲ್ಲಿ ನಾವು ಏನನ್ನು ನೋಡ್ತಾ ಇದ್ವಿ ಅಂತಂದರೆ, ಬೈ ಕಂಡಕ್ಟಿಂಗ್ ದ ಸರ್ವೇಸ್ ವಿ ಕ್ಯಾನ್ ಗೆಟ್ ದ ಪ್ರೈಮರಿ ಡೇಟಾ ಅಂತ ಗೊತ್ತಾಯಿತು. when we say survey, how to do survey or how to collect the data in the primary data collections ಅಲ್ಲಿ ಅಂತ ನೋಡೋದಾದರೆ, we started with observation method. Observation is one of the important method of data collection, primary data collection. In the observation technique, the researcher ಅವನೇನು ಮಾಡ್ತಾನೆ ಅಂತಂದರೆ, ಬೇಸ್ಡ್ ಅಪಾನ್ ದ ರಿಸರ್ಚ್ ಅಬ್ಜೆಕ್ಟಿವ್ಸ್, ರೆಸ್ಪಾಂಡೆಂಟ್ಸ್ ಹತ್ರ ಅವನು ಹೋಗಿ ನಿಂತು ಅವ್ರು ಯಾರು ಏನು ಮಾಡ್ತಿದ್ದಾರೆ, ಹೇಗೆ ಕೇಳ್ತಿದ್ದಾರೆ, ಏನು ಬಿಹೇವಿಯರ್ ಇದೆ, ಏನು ಎಂಕ್ವೈರಿ ಮಾಡ್ತಾರೆ, ಏನನ್ನು ಕನ್ಸಿಡ್ರ್ ಮಾಡ್ತಾರೆ ಅನ್ನೋದನ್ನು ವಿಲ್ ಬಿ ಅಬ್ಸರ್ವಿಂಗ್. ಹೇಳ್ಬಿಟ್ಟು ಅಬ್ಸರ್ವ್ ಮಾಡ್ಬೋದು, ಹೇಳ್ದೇ ಅಬ್ಸರ್ವ್ ಮಾಡಬಹುದು. ಯೂಶ್ವಲಾಗಿ ಹೇಳ್ದೇ ಅಬ್ಸರ್ವ್ ಮಾಡ್ತಾರೆ, ಯಾಕೆಂದರೆ ಪೀಪಲ್ ಬಿಕಮ್ಸ್ ಕಾನ್ಷಿಯಸ್. ನಾವು ಅಬ್ಸರ್ವ್ ಮಾಡ್ತಿದ್ದೀವಿ ಅಂದಾಗ ಅವ್ರು ಹೇಳೋ ರೀತಿ ಆನ್ಸರೇ ಬೇರೆ ಇರುತ್ತೆ. ಯಾರು ಅಬ್ಸರ್ವ್ ಮಾಡ್ತಿಲ್ಲ ಪರವಾಗಿಲ್ಲ ಮಾತಾಡಿ ಅಂದಾಗ ಹೇಳೋ ಅಂಥ ಆನ್ಸರೇ ಬೇರೆ ಇರುತ್ತೆ. ಸೊ ಅಬ್ಸರ್ವೇಷನ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ which will be used. Since we belongs to the commerce and management group, there are good number of areas where observation technique will be used in a research. Observation technically advantages ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ಈಗ ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ಹಾಗೆ ಟೈಪ್ಸ್ ಆಫ್ ಅಬ್ಸರ್ವೇಷನ್ಸನ್ನು ಯಾವುದು ಅಂತ ನೋಡಿದ್ದೀವಿ, ಸ್ಟ್ರಕ್ಚರ್ಡ್ ಮತ್ತು ಅನ್ಸ್ಟ್ರಕ್ಚರ್ಡ್ ಅಬ್ಸರ್ವೇಷನ್ ಅಂತ ಹೇಳ್ಬಿಟ್ಟು. ಅಟ್ ದ ಸೇಮ್ ಟೈಮ್ ಅನದರ್ ವೇ ಆಫ್ ಕ್ಲಾಸಿಫಿಕೇಷನ್, ಪಾರ್ಟಿಸಿಪೆಂಟ್ ಆ್ಯಂಡ್ ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಟೆಕ್ನಿಕನ್ನು ಕೂಡ ನಾವು ನೋಡಿದ್ದೀವಿ. ಅದೇ ರೀತಿ ಕಂಟ್ರೋಲ್ಡ್ ಮತ್ತು ಅನ್ಕಂಟ್ರೋಲ್ಡ್ ಅಬ್ಸರ್ವೇಷನ್ಸ್ ನೋಡಿದ್ದೀವಿ. ಇದಲ್ಲದೆ ಅಬ್ಸರ್ವೇಷನಲ್ಲಿ ಮ್ಯಾನ್ಯುಯಲ್ ಅಬ್ಸರ್ವೇಷನ್ ಮತ್ತು ಬೈ ಯೂಸಿಂಗ್ ದ ಮಾಡರ್ನ್ ಟೂಲ್ಸ್ ಸೊ ಅಬ್ಸರ್ವೇಷನ್ ಮಾಡಬಹುದು ಅನ್ನೋದನ್ನು ಕ್ಲಾಸಿಫಿಕೇಷನ್ ಬೇಕಾದ್ರೆ ಸೇರಿಸ್ಕೊಳ್ಬೋದು. ಮ್ಯಾನ್ಯುಯಲ್ ಅಂದರೆ ವ್ಯಕ್ತಿನೇ ಹೋಗಿ ನಿಂತ್ಕೊಂಡು ನೋಡಬೇಕು ಅಂತ ಹೇಳ್ಬಿಟ್ಟು. ಬೈ ಯೂಸಿಂಗ್ ದ ಟೆಕ್ನಾಲಜಿ ಅಂತಂದರೆ ವಿ ಕ್ಯಾನ್ ಫಿಕ್ಸ್ ಎ ಕ್ಯಾಮ್ರಾ ಆರ್ ವಿ ಕ್ಯಾನ್ ಯೂಸ್ ಆಫ್ ದ ಆಡಿಯೋ ಮೀಟರ್ನಲ್ಲಿ ಇಟ್ಬಿಟ್ಟು ಅದನ್ನು ಕೇಳಿಕೊಂಡು ಅದರಿಂದ ಡಾಟಾ ಕಲೆಕ್ಟ್ ಮಾಡ್ಬೋದು. ದಿಸ್ ಅನದರ್ ಮೆಥಡ್. ಸೊ ಅಬ್ಸರ್ವೇಷನ್ ಮೆಥಡ್ ಅಲ್ಲಿಗೆ ಮುಗೀತು. ದೆನ್ ಇಂಟರ್ವ್ಯೂ ಮೆಥಡ್, ಲಾಸ್ಟ್ ಕ್ಲಾಸಲ್ಲಿ ಇದನ್ನು ಚರ್ಚೆ ಮಾಡಿದ್ದೆ. ಇಂಟರ್ವ್ಯೂ ಮೆಥಡ್ ಅಂತಂದರೆ ಸಂದರ್ಶನ ಅಂತ ಕರಿತೀವಿ ಕನ್ನಡದಲ್ಲಿ. ಯಾರ ಹತ್ರ ಒಂದು ಅಗತ್ಯವಾದಂಥ ಮಾಹಿತಿ ಇರುತ್ತೆ ಅವ್ರನ್ನ ಭೇಟಿಯಾಗಿ ಪ್ರಶ್ನೆಗಳನ್ನ ಕೇಳಿ ಅವರಿಂದ ಅಗತ್ಯವಾದಂತಹ ಉತ್ತರನ ಪಡ್ಕೊಂಡು ಅದನ್ನು ರಿಪೋರ್ಟ್ ರೂಪದಲ್ಲಿ ಸಬ್ಮಿಟ್ ಮಾಡೋದನ್ನು ಇಂಟರ್ವ್ಯೂ ಮೆಥಡ್ ಆಫ್ ಡಾಟಾ ಕಲೆಕ್ಷನ್ ಅಂತ ಕರಿತೀವಿ. ಇಂಟರ್ವ್ಯೂ ಟೈಪ್ಸ್ ಆಫ್ ಇಂಟರ್ವ್ಯೂಸ್ ಯಾವುದಿರುತ್ತೆ, ಪರ್ಸನಲ್ ಇಂಟರ್ವ್ಯೂ, ಸ್ಟ್ರಕ್ಚರ್ಡ್ ಇಂಟರ್ವ್ಯೂ, ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಮಾಡೋದ್ರ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು, ಮತ್ತು ಟೆಲಿಫೋನಿಕ್ ಇಂಟರ್ವ್ಯೂ ಅಂದರೆ ಏನು, ಟೆಲಿಫೋನ್ ಇಂಟರ್ವ್ಯೂನ ಯಾವ ಸಂದರ್ಭದಲ್ಲಿ ಬಳಸಬಹುದು, ಅದರಿಂದ ಅಡ್ವಾಂಟೇಜಸ್ ಏನು ಅಥವಾ ಅದರ ಡಿಮೆರಿಟ್ಸ್ ಏನು, ಇದನ್ನು ಕೂಡ ನೋಡಿದ್ವಿ. ಇದಲ್ಲದೆ ಟೈಪ್ಸ್ ಆಫ್ ಇಂಟರ್ವ್ಯೂಸಲ್ಲಿ ಸ್ಟ್ರಕ್ಚರ್ಡ್ ಇಂಟರ್ವ್ಯೂಸ್, ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂಸ್, ಫೋಕಸ್ಡ್ ಇಂಟರ್ವ್ಯೂಸ್ ಮತ್ತು ಕ್ಲಿನಿಕಲ್ ಇಂಟರ್ವ್ಯೂಸ್ ಕೂಡ ನೋಡಿದ್ವಿ. ಹಾಗೆಯೇ ಗ್ರೂಪ್ ಇಂಟರ್ವ್ಯೂಸ್, ಕ್ವಾಲಿಟೇಟಿವ್ ಇಂಟರ್ವ್ಯೂಸ್, ಇಂಡಿವಿಜುವಲ್ ಇಂಟರ್ವ್ಯೂಸ್, ಸೆಲೆಕ್ಷನ್ ಇಂಟರ್ವ್ಯೂಸ್ ಮತ್ತು ಡೆಪ್ತ್ ಇಂಟರ್ವ್ಯೂಸ್ ಅಂತ. ಟುಡೇ ವಿ ಶಾಲ್ ಮೇಕ್ ಎ ಡಿಸ್ಕಷನ್ ಓವರ್ ಎನ್ ಇಂಪಾರ್ಟೆಂಟ್ ಟೈಪ್ ಆಫ್ ಡಾಟಾ ಕಲೆಕ್ಷನ್, ದಟ್ ಇಸ್ ಕ್ವೆಶ್ಚನಿಯರ್ ಮೆಥಡ್, ವಿಚ್ ಇಸ್ ಮೋಸ್ಟ್ ಪಾಪ್ಯುಲರ್. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ರಿಸರ್ಚರ್ಸು ಬಳಸುವಂತಹ ಒಂದು ಮಾರ್ಗ ಅಂದರೆ ಪ್ರಶ್ನಾವಳಿ, ಕ್ವೆಶ್ಚನಿಯರ್ನ ಕನ್ನಡದಲ್ಲಿ ಪ್ರಶ್ನಾವಳಿ ಅಂತ ಕರಿತೀವಿ. ನಾವು ರೆಸ್ಪಾಂಡೆಂಟ್ಗೆ ಅಥವಾ ಯಾರ ಹತ್ರ ಮಾಹಿತಿ ಇದೆ ಅವರಿಂದ ನಾವು ಅಗತ್ಯ ಮಾಹಿತಿಗಳನ್ನ ಕಲೆ ಹಾಕಬೇಕು ಅಂತಂದರೆ ಒಂದು ಪ್ರಶ್ನಾವಳಿನ ರೆಡಿ ಮಾಡೋದು, ಕ್ವೆಶ್ಚನಿಯರ್ ರೆಡಿ ಮಾಡೋದು. ನಿಮ್ಮ ಹೆಸರೇನು, ನಿಮ್ಮ ಆದಾಯ ಏನು, ಎಲ್ಲಿದ್ದೀರಾ, ಅಡ್ರೆಸ್ ಏನು, ಟೆಲಿಫೋನ್ ನಂಬರ್ ಏನು, ಈ ಥರ ಎಲ್ಲರನ್ನೂ
ನಾವೇನು ಮಾಡೋದು, ಪ್ರಶ್ನೆಗಳನ್ನ ಹಾಕ್ಕೊಳ್ಳೋದು. ಈ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಒಪಿನಿಯನ್ ಏನು, ನಿಮ್ಮ ಅನುಭವ ಹೇಳಿ, ನಿಮಗೇನು ಹೇಗಿರಬೇಕು ಅಂತ ಅನಿಸುತ್ತೆ. ಈ ರೀತಿ ಪ್ರತಿಯೊಂದನ್ನು ಅವ್ರಿಗೆ ನಾವು ಹೇಳ್ತಾ ಹೋಗುವಂಥದ್ದು. ಸೊ ಕೇಳ್ತಾ ಹೋಗುವಂಥದ್ದು. ಅವ್ರಿಗೇನು ಉತ್ತರ ಕೊಡ್ತಾರೆ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳುವಂಥದ್ದು. ಅದನ್ನು ನಾವು ಕ್ವಶನಿಯರ್ ಮೆಥಡ್ ಅಂತ ಕರಿತೀವಿ. ಸೊ ವಿಚ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ವಿಚ್ ಈಸ್ ಮೋಸ್ಟ್ ಪಾಪ್ಯುಲರ್ ಇನ್ ಕೇಸ್ ಆಫ್ ದ ಬಿಗ್ ಎಂಕ್ವೈರೀಸ್. ಸೊ ನೀವು ಕಡಿಮೆ ಜನನ ಇಂಟರ್ವ್ಯೂ, ಸ್ಯಾಂಪಲ್ ಸೈಜು ಕಡಿಮೆ ಜನನ ತೊಗೊಂಡಾಗ ಈಸಿಯಾಗಿ ನಾವು ಇಂಟರ್ವ್ಯೂ ಟೆಕ್ನಿಕ್ಗೆ ಹೋಗಬಹುದು ಅಥವಾ ಅಬ್ಸರ್ವೇಷನ್ ಟೆಕ್ನಿಕ್ ಹೋಗ್ಬೋದು. ವೆನ್ ಇಟ್ ಇಸ್ ಲಾರ್ಜ್ ಇನ್ ನಂಬರ್, ವೆನ್ ದ ಸ್ಯಾಂಪಲ್ ಸೈಜ್ ಈಸ್ ಮೋರ್, ನೀವು ಹೆಚ್ಚು ಜನನ ತಲುಪಿ ಮಾಹಿತಿನ ಕಲೆ ಹಾಕಬೇಕಾದಾಗ ಕ್ವಶನಿಯರ್ ಮೆಥಡು ಈಸ್ ದ ಓನ್ಲಿ ವೇ ವೇರ್ ಯು ಕ್ಯಾನ್ ಗೆಟ್ ದ ಇನ್ಫಾರ್ಮೇಷನ್ ಅಥವಾ ರಿಕ್ವೈರ್ಡ್ ಡಾಟಾ ಅಂತ ಹೇಳ್ಬಿಟ್ಟು. ಸೊ ಕ್ವಶನಿಯರ್ ಅಂದರೆ ಏನಿಲ್ಲ, ನಾವು ಯಾವುದ್ರ ಬಗ್ಗೆ ರಿಸರ್ಚ್ ಮಾಡ್ತಿದ್ವಿ ಆ ಸಂಬಂಧಿತವಾಗಿ ಯಾರ ಹತ್ರ ಮಾಹಿತಿ ಇದೆ ಅವ್ರಿಗೆ ಏನೇನು ಕೇಳಿ ಆ ಮಾಹಿತಿನ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳೋದು, ಅಗತ್ಯ ಉತ್ತರಗಳನ್ನ ಪಡ್ಕೊಂಡು ಬರೋದಕ್ಕೆ ಕ್ವಶನಿಯರ್ ಮೆಥಡ್ ಅಂತ ಕರಿತೀವಿ. ಏನು ಮೆರಿಟ್ಸ್ ನೋಡೋದಾದರೆ ಇದು ವೆಚ್ಚ ತುಂಬ ಕಮ್ಮಿ, ಲೋ ಕಾಸ್ಟ್, ಆಯಿತಾ. ವಾಸ್ಟ್ ಜಾಗ್ರಫಿಕಲ್ ಏರಿಯಾನ ಅಂದರೆ ಎಂಟೈರ್ ಪ್ರದೇಶನ ಅತ್ಯಂತ ಕಡಿಮೆ ಖರ್ಚಲ್ಲಿ ಇದನ್ನು ನಾವೇನು ಮಾಡಬಹುದು, ಕವರ್ ಮಾಡಬಹುದು ಅಂತ ಹೇಳ್ಬಿಟ್ಟು, ರೈಟ್. ಸೊ ಅದೇ ರೀತಿ ಅತಿ ಹೆಚ್ಚು ಜನನ ಅತಿ ಕಡಿಮೆ ಸಮಯದಲ್ಲಿ ಏಕಕಾಲದಲ್ಲಿ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿನ ತರಿಸ್ಕೊಳ್ಬೋದು. ಹೇಗೆ? ನಾವು ಅವ್ರನ್ನ ಥ್ರೂ ಪೋಸ್ಟು, ಈಗ ಕ್ವಶನಿಯರ್ ಎಲ್ಲ ರೆಡಿ ಮಾಡೋದು, ಅದಕ್ಕೆ ಜಾಗ ಬಿಡೋದು, ಅವ್ರ ಮೇಲಿಗೆ ಮಾಡೋದು ಅಥವಾ ಅವ್ರಿಗೆ ಪೋಸ್ಟ್ ಮಾಡೋದು ಅಥವಾ ಅವ್ರನ್ನ ಫೋನ್ ಮಾಡಿ ಕೇಳ್ಕೊಳ್ಳೋದು, ಅದನ್ನು ಮಾತ್ರ ಬೇಗ ಬೇಗ ಕಲೆಕ್ಟ್ ಮಾಡ್ಕೊಳ್ಳೋದು. ಈ ರೀತಿ ಕ್ವಶನಿಯರ್ ಮೆಥಡನ್ನು ವಿಚ್ ಈಸ್ ಮೋಸ್ಟ್ ಪಾಪ್ಯುಲರ್. ಡಿಮೆರಿಟ್ಸ್ ಏನು ಅಂತಂದರೆ, ಅವರು ಆನ್ಸರ್ ಏನು ಹೇಳಿರ್ತಾರೆ ಅದು ಸರಿನಾ ತಪ್ಪ ಅಂತ ನಮಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದನ್ನು ನಾವು ರೆಕಾರ್ಡ್ ಮಾಡ್ಕೊಳ್ತೀವಿ, ಬಟ್ ವಿ ಡೋಂಟ್ ನೋ ವೆದರ್ ಇಟ್ ಈಸ್ ರಿಲಿ ಬೀನ್ ಟ್ರೂ ಆರ್ ನಾಟ್ ಅಂತ ಹೇಳ್ಬಿಟ್ಟು. ಇದು ಒಂದಾದರೆ ಕ್ವಶನಿಯರ್ ಅಂದರೆ ಏನು? ಪ್ರಶ್ನಾವಳಿಯಲ್ಲಿ ಏನಿರುತ್ತೆ? ಪ್ರಶ್ನೆಗಳಿರುತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ರಿಸರ್ಚ್ ಏರಿಯಾಗೆ ಸಂಬಂಧಪಟ್ಟಂತೆ. ಆದರೆ ಇಲ್ಲಿ ಸಮಸ್ಯೆ ಇದೆ ಏನಂದರೆ, ಇದನ್ನು ಎಜುಕೇಟೆಡ್ಗೆ ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ. ಅನ್ಎಜುಕೇಟೆಡ್ಗೆ ನಾವು ಕ್ವಶನಿಯರ್ನ ಸರ್ಕ್ಯುಲೇಟ್ ಮಾಡೋಕ್ಕಾಗಲ್ಲ. ಅಲ್ಲಿ ಮತ್ತೆ ಇನ್ನೊಬ್ಬ ವ್ಯಕ್ತಿ ಬೇಕಾಗ್ತಾನೆ, ಈ ಪ್ರಶ್ನೆ ಏನು, ಇದಕ್ಕೆ ನಿಮ್ಮ ಉತ್ತರ ಏನು ಅಂತ ಮಾಡ್ಕೊಳ್ಳೋಕ್ಕೆ ಎನ್ಯುಮರೇಟರ್ ಅಂತ ಕರಿತೀವಿ. ಸೊ ಅದನ್ನೆಲ್ಲ ಅಪಾಯಿಂಟ್ ಮಾಡೋಕ್ಕೆ ಹೋದರೆ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಎಜುಕೇಟೆಡ್ಸ್ ಓನ್ಲಿ ಕ್ಯಾನ್ ಬಿ ರೀಚ್ಡ್ ಅಂತ ಹೇಳ್ಬಿಟ್ಟು. ಸೊ ಮತ್ತು ದಿಸ್ ಈಸ್ ದ ಸ್ಲೋಯೆಸ್ಟ್ ಮೆಥಡ್ ಸಮ್ಟೈಮ್ಸ್. ಯಾಕೆಂದರೆ ಯಾರಿಗಾರು ಕ್ವಶನಿಯರ್ ಕೊಟ್ಟಿರ್ತೀವಿ ರಿಸರ್ಚಲ್ಲಿ, ಅವ್ರನ್ನ ಫಿಲ್ ಮಾಡಿ ಅಂತ ಹೇಳಿರ್ತೀವಿ, ಆದರೆ ಅವ್ರು ಫಿಲ್ ಮಾಡೋದಿಲ್ಲ ಅಥವಾ ಮಾಡಿರ್ತಾರೆ, ಪೋಸ್ಟ್ ಮಾಡೋದು ಮರ್ತ್ಬಿಡ್ತಾರೆ, ಬರೋದೇ ಕಲೆಕ್ಟ್ ಮಾಡಿ ವಾಪಸ್ ಕೇಳೋದೇ ದೊಡ್ಡ ಹಿಂಸೆ. ಸೊ ಇಷ್ಟು ಸಣ್ಣ ಬಿಟ್ಟುಬಿಟ್ರೆ ದಿಸ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಮೆಥಡ್ ಆಫ್ ಕಲೆಕ್ಟಿಂಗ್ ದ ಡಾಟಾ. ವಾಟ್ ಆರ್ ದ ಮೇನ್ ಆಸ್ಪೆಕ್ಟ್ಸ್ ಆಫ್ ಎ ಕ್ವಶನಿಯರ್? ಒಂದು ಪ್ರಶ್ನಾವಳಿ ಅಂತಂದರೆ ಏನಿರಬೇಕು ಅಥವಾ ಏನೇನು ಇರುತ್ತೆ, ಏನಿದ್ದರೆ ಒಳ್ಳೆಯದು ಅಂತ ನೋಡ್ತಾ ಬರೋಣ. ಯಾಕೆಂದರೆ ನಾವು ರಿಸರ್ಚ್ ಏರಿಯಾಗೆ, ರಿಸರ್ಚ್ ಟಾಪಿಕ್ಗೆ ಸಂಬಂಧಪಟ್ಟಂತೆ ಯಾವುದೇ ಇನ್ಫಾರ್ಮೇಷನ್ ಅಥವಾ ಡಾಟಾ ಮಿಸ್ ಆಗಬಾರ್ದು ಅಂತಂದರೆ ನಾವು ಕ್ವಶನಿಯರ್ ಪ್ರಿಪೇರ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಅಗತ್ಯ. ದ ಮೇನ್ ಆಸ್ಪೆಕ್ಟ್ಸ್ ಆಫ್ ಕ್ವಶನಿಯರ್: ಜನರಲ್ ಫಾರ್ಮ್ ಆಫ್ ಸ್ಟ್ರಕ್ಚರ್ಡ್ ಕ್ವಶನಿಯರ್, alternatives are say yes or no type of questions are asked, easy to interpret the data but unuseful for the survey which is aimed to probe for the attitude is a reason for certain actions. Unstructured questionnaire ಮತ್ತು open-ended questionnaire ಇದೆ. ಆ್ಯಕ್ಚುಲಿ ಇದೆಲ್ಲ ಟೈಪ್ಸ್ ಆಫ್ ಕ್ವಶನಿಯರ್ಸ್ ಯಾವ ರೀತಿ ಇರಬೇಕು ಏನು ಅಂತ ಹೇಳ್ಬಿಟ್ಟು. ಸೊ ಒಂದು ವೈಜ್ಞಾನಿಕವಾಗಿ ಸೈಂಟಿಫಿಕ್ಕಾಗಿ ಒಂದು ಕ್ವಶನಿಯರ್ ರೆಡಿ ಮಾಡಬೇಕು ಅಂತಂದರೆ ಏನಿದ್ರೆ ಚೆಂದ. ಕೇವಲ ಎಸ್ ಆರ್ ನೋ ಅಂತೇಳಿ ಅಂತಂದರೆ ನಮ್ಗೆ ಜಾಸ್ತಿ ಇಂಟರ್ಪ್ರಿಟೇಷನ್ ಅವಕಾಶ ಸಿಗೋಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, 5 ಪಾಯಿಂಟ್ ಸ್ಕೇಲ್, 7 ಪಾಯಿಂಟ್ ಸ್ಕೇಲ್ಸನ್ನು ಉಪಯೋಗಿಸ್ತೀವಿ. ಅದು ನಂತರದ ಸ್ಲೈಡ್ಸ್ಗಳಲ್ಲಿ ನಿಮಗೆ ಗೊತ್ತಾಗ್ತಾ ಬರುತ್ತೆ. ದೆನ್ ರೆಸ್ಪಾಂಡೆಂಟ್ಸ್ ಗಿವ್ ದ ಆನ್ಸರ್ ಇಸ್ ಇನ್ ದರ್ ಓನ್ ವರ್ಡ್ಸ್. ಯಾವಾಗ ಓಪನ್ ಎಂಡೆಡ್ ಕ್ವಶನ್ನ ಕೇಳ್ತೀವಿ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ತೀರಾ ಅಂದಾಗ ಅವ್ರ ಅಭಿಪ್ರಾಯನ ಹೇಳ್ತಾರೆ, ಆಯಿತಾ. ದೇ ವಿಲ್ ಟೆಲ್ ಇನ್ ದರ್ ಓನ್ ವರ್ಡ್ಸ್. ಹವೆವರ್ ಈ ಪದಗಳಲ್ಲೇ ನಿಮ್ಮ ಅಭಿಪ್ರಾಯ ಏನು ಅಂತ ಈ ಕೆಳಗಿರೋ ಸ್ಟೇಟ್ಮೆಂಟಲ್ಲಿ ಯಾವ್ದಾರು ಒಂದು ಟಿಕ್ ಮಾಡಿ ಅದು ನಿಮ್ಮ ಅಭಿಪ್ರಾಯ ಆಗಿರಬೇಕು ಅನ್ನೋದಾದರೆ ವಿ ಆರ್ ರೆಸ್ಟ್ರಿಕ್ಟಿಂಗ್, ಆಯಿತಾ. ಆ ರೀತಿ ಕ್ವಶನ್ಸನ್ನು ಕೂಡ ಕೇಳ್ಬೋದು, ಬಟ್ ಸಾಧ್ಯವಾದಷ್ಟು ಆ ಥರದನ್ನು ಅವಾಯ್ಡ್ ಮಾಡಬೇಕು. ದೆನ್ ದೇರ್ ಮಸ್ಟ್ ಬಿ ಸೀಕ್ವೆನ್ಸ್ ಇನ್ ಆಸ್ಕಿಂಗ್ ದ ಕ್ವಶನ್ಸ್. ಈಗ ಯಾರಿಗಾದರೂ ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳ್ಬಿಟ್ಟು ಆನಂತರ ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳಿದ್ರೆ ಮುಜುಗರ ಆಗಿಬಿಡುತ್ತೆ. ಅದಕ್ಕೇ ಕ್ವಶನಿಯರ್ನ ಸೀಕ್ವೆನ್ಸಾಗಿ ಕೇಳಬೇಕು. ಸರ್ ನಮಸ್ತೆ, ನಿಮ್ಮ ಹೆಸರೇನು, ನಿಮ್ಮ ವಯಸ್ಸೆಷ್ಟು, ಏನು ಓದಿದ್ದೀರಾ, ಎಲ್ಲಿದ್ದೀರಾ, ನಿಮಗೆ ಮದುವೆ ಆಗಿದೆಯಾ, ಆನಂತರ ಕೇಳಬೇಕು ನಿಮ್ಮ ಮಕ್ಕಳಿದ್ದಾರಾ, ಏನು ಓದ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಸೊ ಅಂದರೆ ಸೀಕ್ವೆನ್ಸ್ ಆಗಿ ಆ ಕ್ವಶನ್ಸನ್ನು ನಾವು ಫ್ರೇಮ್ ಮಾಡಿ ಆರ್ಡ್ರ್ ಮಾಡಿ ಕೇಳೋದ್ರಿಂದ ಸೊ ನಮಗೆ ಅದು ತುಂಬ ಸುಲಭವಾಗಿ ಏನಾಗುತ್ತೆ, ಡಾಟಾನ ಕಲೆಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ದೆನ್ ಕ್ವಶನ್ಸ್ ವಿಚ್ ಗಿವ್ಸ್ ದ ಸ್ಟ್ರೆಸ್ ಆರ್ ಮೆಮೊರಿ. ನಾವು ಕ್ವಶ್ನೆ ಕೇಳೋದು ಹೇಗಿರಬಾರ್ದು ಅಂತಂದರೆ ಅವ್ನು ತುಂಬ ತಲೆ ಕೆರ್ಕೊಂಡು ಜ್ಞಾಪಿಸ್ಕೊಂಡು ಅದೇನಿತ್ತು ಅಂತೆಲ್ಲ ಕೇಳಿ ಬರೆಯೋಂಗಿರಬಾರ್ದು. The question must be straight, it must be simple, and the respondents must be in a position to answer it in a quick possible time. ಆ ರೀತಿ ಕ್ವಶನ್ಸನ್ನು
ಸೆಟ್ ಮಾಡಬೇಕು. ಮತ್ತು ಪ್ರಶ್ನೆಗಳು ಮುಜುಗರ ಆಗೋಂಗೆ ಇರಬಾರ್ದು. ಈಗಲೂ ನಿಮ್ಮ ಗಂಡ ನಿಮಗೆ ಹೊಡಿತಾರ ಅಂತ ಯಾರನ್ನಾರು ಪ್ರಶ್ನೆ ಕೇಳಿದ್ರೆ ಹ್ಞೂ ಅನ್ನೋದ್ರು ಕಷ್ಟ, ಹ್ಞೂ ಅಂದರೂ ಕಷ್ಟ. ಹ್ಞೂ ಅಂದರೆ ಅರ್ಥ ಮೊದಲು ಹ್ಞೂ ಈಗಲೂ ಹೊಡಿತಿದ್ದಾರೆ ಅಂದರೆ ಮೊದಲಿಂದ ಹೊಡಿತಿದ್ರು ಅಂತ, ಇಲ್ಲ ಅಂತಂದರೆ ಮೊದಲು ಹೊಡಿತಿದ್ರು ಈಗ ಹೊಡಿತಿಲ್ಲ ಅಂತ. ಈ ಥರ ಮುಜುಗರ ಆಗೋಂಥ ಪ್ರಶ್ನೆಗಳೆಲ್ಲ ಕೇಳಬಾರ್ದು. ವಿ ಶುಡ್ ಅವಾಯ್ಡ್ ಟೂ ಮಚ್ ಆಫ್ ಬಯಾಸ್, ಟೂ ಮಚ್ ಆಫ್ ಪರ್ಸನಲ್ ಇಶ್ಯೂಸನ್ನೆಲ್ಲ ಕೇಳಬಾರ್ದು ಕ್ವಶನ್ ಇಯರ್ಸಲ್ಲಿ. ನಮ್ಮ ರಿಸರ್ಚಿಗೆ ಸಂಬಂಧಪಟ್ಟಂತೆ ಏನಿದೆ ಅದು ಮುಗಿಸ್ಕೊಂಡು ಬರಬೇಕಷ್ಟೇ ಈಚೆಗೆ. ದೆನ್ ಕ್ಲೋಸ್ಡ್ ಕ್ವಶನ್ಸ್ ಆರ್ ಈಸಿ ಟು ಹ್ಯಾಂಡಲ್. ಕ್ಲೋಸ್ ಕ್ವಶನ್ಸ್ ಅಂದರೆ ಓಪನ್ ಎಂಡೆಡ್ ಕ್ವಶನ್ಸು, ಕ್ಲೋಸ್ ಕ್ವಶನ್ಸ್. ಓಪನ್ ಎಂಡೆಡ್ ಕ್ವಶನ್ಸ್ ಅಂದರೆ ಅರ್ಥ, ನಾವು ಟೆಲ್ ಮಿ ಸಮಥಿಂಗ್ ಅಬೌಟ್ ದ ನ್ಯೂಸ್ ಪೇಪರ್ಸ್ ವಿಚ್ ವಿಲ್ ಬಿ ರೀಡಿಂಗ್ ಅಂದರೆ ಜನರಲ್ ಕ್ವಶನ್ ಆಯಿತಾ. ನಿಮಗೆ ಬೆಳಗ್ಗೆ ತಿಂಡಿ ಏನಿರಬೇಕು ಅಂತ ಅನಿಸುತ್ತೆ ಅಂದರೆ ಜನರಲ್ ಕ್ವಶನು. ನೀವು ಯೂಶ್ವಲಾಗಿ ಈ ಕ್ಲೋಸ್ ಎಂಡೆಡ್ ಕ್ವಶನ್ಸ್ಗೆ ನಾನು ಉದಾಹರಣೆ ಹೇಳ್ತೀನಿ. ನೀವು ಯೂಶ್ವಲಾಗಿ ಬೆಳಗ್ಗೆ ಏನು ತಿಂತೀರಾ, ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವ್ದಾರು ಒಂದು ಚೂಸ್ ಮಾಡಿ. ಅನ್ನದಿಂದ ಮಾಡಿದ್ದು, ರವೆಯಿಂದ ಮಾಡಿದ್ದು, ಇವೆರಡೂ ಅಲ್ಲ, ಗೋಧಿಯಿಂದ ಮಾಡಿದ್ದು. ನಾಲ್ಕನೇದು ಯಾವುದೂ ಅಲ್ಲ, 4 ಇರುತ್ತೆ, 4ರಲ್ಲಿ ಯಾವುದೋ ಒಂದು ಚೂಸ್ ಮಾಡ್ತೀರ. ಇದನ್ನ ಕ್ಲೋಸ್ ಕ್ವಶನ್ಸ್ ಅಂತ ಕರಿತೀವಿ. ದಟ್ ಮೀನ್ಸ್ ಚಾಯ್ಸ್ ಕೊಟ್ಬಿಟ್ಟಿರ್ತೀವಿ, ಅದಕ್ಕೆ ಯಾವ್ದಾರು ಟಿಕ್ ಮಾಡೋದಷ್ಟೇ ಅವ್ರ ಕೆಲಸ ಅಂತ ಹೇಳ್ಬಿಟ್ಟು ಅಂತ. ಸೊ ಎಲ್ಲೆಲ್ಲಿ ಸಾಧ್ಯ ಅದನ್ನು ಇಟ್ಸ್ ಅ ಕ್ವಶನಿಯರ್ ಈಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಆಯಿತಾ. ಮತ್ತು ಡೇಂಜರ್ ವರ್ಡ್ಸ್ ಶುಡ್ ಬಿ ಅವಾಯ್ಡೆಡ್. ಡೇಂಜರ್ ವರ್ಡ್ಸ್ ಅಂದ್ರೇನು, ಮತ್ತು ಹೆದರಿಕೆ ಆಗುವಂಥದ್ದು, ತುಂಬ ಹಾರಿಬಲ್ ಶಬ್ದಗಳನ್ನು ಉಪಯೋಗಿಸಬಾರ್ದು ಅಂತ ಹೇಳ್ಬಿಟ್ಟು. ದೆನ್ ವರ್ಡ್ಸ್ ವಿತ್ ಎಮೋಷ್ನಲ್ ಕೊನೊಟೇಷನ್ಸ್. ಲೆವೆಲ್ಸ್ ಇರುತ್ತೆ ಅಲ್ವಾ, ಸ್ವಲ್ಪ ಭಯ ಆಗಿದೆ, ಜಾಸ್ತಿ ಭಯ ಆಗ್ತಾಯಿದೆ, ನಂಗೆ ಭಯನೇ ಇಲ್ಲ, ಮೊದಲಿತ್ತು ಈಗಿಲ್ಲ, ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಸು ಲೆವೆಲ್ಸ್ ಅಂತ ಕರಿತೀವಿ ನಾವು. ಸೊ ಜಾಸ್ತಿ ಲೆವೆಲ್ಸ್ ಇದ್ದಷ್ಟು ನಮ್ಗೆ ಅನಾಲಿಸಿಸ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ದೆನ್ ಎಸೆನ್ಷಿಯಲ್ಸ್ ಆಫ್ ಎ ಗುಡ್ ಕ್ವಶನ್ ಇರೋದೆ ಈಗ ಚರ್ಚೆ ಮಾಡ್ತಿದ್ವಲ್ಲ, ಏನಿರಬೇಕು ಒಂದು ಒಳ್ಳೆ ಪ್ರಶ್ನಾವಳಿ, ಅದೊಂದು ಒಳ್ಳೆ ಕ್ವಶನಿಯರ್ ಅಂತಂದರೆ ಇಟ್ ಶುಡ್ ಬಿ ಶಾರ್ಟ್ ಆ್ಯಂಡ್ ಸಿಂಪಲ್. ತುಂಬ ಟೂ ಮಚ್ ಆಫ್ ಲೆಂತಿ ಆಗಿಬಿಟ್ರೆ ಕ್ವಶನಿಯರ್ಗೆ ದ ರೆಸ್ಪಾಂಡೆಂಟ್ಸ್ ಯು ವಿಲ್ ಲೂಸ್ ದ ಇಂಟ್ರೆಸ್ಟ್. ಏನಿದು ಮುಗಿತಾನೆ ಇಲ್ಲ, ಎಷ್ಟು ಪ್ರಶ್ನೆಗೆ ಉತ್ತರ ಹೇಳೋದು ಅಂತ ಹೇಳ್ಬಿಟ್ಟು ಅವನು ಹಿ ಮೇ ಲೂಸ್ ದ ಟೆಂಪರ್. ಆ ರೀತಿ ಆಗಬಾರ್ದು. ಇಟ್ ಶುಡ್ ಬಿ ಶಾರ್ಟ್ ಆ್ಯಂಡ್ ಇಟ್ ಶುಡ್ ಬಿ ಸಿಂಪಲ್. ಲ್ಯಾಂಗ್ವೇಜ್ ವಿಚ್ ಯು ವಿಲ್ ಬಿ ಯೂಸಿಂಗ್ ಇಟ್ ಶುಡ್ ಬಿ ಇನ್ ಎ ವೆರಿ ಸಿಂಪಲ್ ಲ್ಯಾಂಗ್ವೇಜ್. ಈವನ್ ಎ ಕಾಮನ್ ಮ್ಯಾನ್ ಶುಡ್ ಸಪೋಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್ ಅಂತ ಹೇಳ್ಬಿಟ್ಟು ಹಾಗಿರಬೇಕು. ಅವಾಯ್ಡ್ಸ್ ಸಮ್ ಕಂಟ್ರೋಲ್ ಕ್ವಶನ್ಸ್ ಅಂದರೆ ಯು ಶುಡ್ ಅವಾಯ್ಡ್. ನಿಮ್ಮ ತೂಕ ಎಷ್ಟಿದೆ ಹೇಳಿ ಅಂತಂದರೆ ಅವ್ನು ತೂಕ ಹಾಕೊಂಬರ್ಬೇಕಾಗತ್ತೆ, ಆಮೇಲೆ ಕ್ವಶನ್ಗೆ ಆನ್ಸರ್ ಹೇಳ್ಬೇಕಾಗುತ್ತೆ. ಆ ಥರದ್ದೆಲ್ಲ ಯು ಶುಡ್ ಅವಾಯ್ಡ್ ಅಂತ ಹೇಳ್ಬಿಟ್ಟು. ಅವಾಯ್ಡೆಡ್ ಅಡಿಕ್ವೇಟ್ ಸ್ಪೇಸ್. ಕ್ವಶನ್ಸ್ ಅಫೆಕ್ಟಿಂಗ್ ದ ಸೆಂಟಿಮೆಂಟ್ಸ್ ಆಫ್ ದ ರೆಸ್ಪಾಂಡೆಂಟ್ ಶುಡ್ ಬಿ ಅವಾಯ್ಡೆಡ್. ಅಂದರೆ ಸೆಂಟಿಮೆಂಟ್ಗೆ ಆಯಿತಾ, ಇಂಥ ದೇವ್ರನ್ನೆಲ್ಲ ಯಾಕೆ ಪೂಜೆ ಮಾಡ್ತೀರಾ, ಈ ಥರ ಪ್ರಶ್ನೆ ಎಲ್ಲ ಕೇಳ್ಬೋದು. ಅವ್ರವ್ರ ಇಷ್ಟ. ಅಂಥದ್ದೆಲ್ಲ ಪ್ರಶ್ನೆ ಕೇಳಿ ಮುಜುಗರ ಅನುಭವಿಸ್ಬಾರ್ದು. ಅಥವಾ ನೀವು ಮಾಂಸಾಹಾರ ತಿಂತೀರಾ, ಚೇ ಹಿಂಗೆಲ್ಲ ಪ್ರಶ್ನೆಗಳಿರಬಾರ್ದು. ದಟ್ ಈಸ್ ಲೆಫ್ಟ್ ಟು ದ ಚಾಯ್ಸ್ ಆಫ್ ದ ರೆಸ್ಪಾಂಡೆಂಟ್ಸ್. ಸೊ ತುಂಬ ಕಿರಿಕಿರಿಯಾಗಂಥ ಪ್ರಶ್ನೆಗಳು ಇರಬಾರ್ದು ಅಂತ ಹೇಳ್ಬಿಟ್ಟು. ದೆನ್ ಹೌ ಟು ಕನ್ಸ್ಟ್ರಕ್ಟ್ ಎ ಕ್ವಶನಿಯರ್, ಹೇಗೆ ಫ್ರೇಮ್ ಮಾಡೋದು. ದ ರಿಸರ್ಚರ್ ಶುಡ್ ನೋಟ್ ದ ಫಾಲೋಯಿಂಗ್ ವಿತ್ ರಿಗಾರ್ಡ್ ಟು ದ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್. ಏನಂತೆ, ಜನರಲ್ ಫಾರ್ಮ್. ಇಡೀ ಕ್ವಶನಿಯರ್ನ 3 ಥರವಾಗಿ ನಾವು ಡಿವೈಡ್ ಮಾಡ್ಬೋದು. ಒಂದು ಜನರಲ್ ಫಾರಮ್ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ ಅಂತೀವಲ್ಲ, ನಿಮ್ಮ ಹೆಸರೇನು, ನಿಮ್ಮ ವಿಳಾಸ ಏನು ಓದಿದ್ದೀರಾ, ಮನೇಲಿ ಎಷ್ಟು ಜನ ಇದ್ದಾರೆ, ಆ್ಯನ್ಯುವಲ್ ಇನ್ಕಮ್ ಎಷ್ಟು, ನಿಮ್ಮ ಅಡ್ರೆಸ್ ಏನು, ಇಮೇಲ್ ಐ ಡಿ ಏನು, ಟೆಲಿಫೋನ್ ಏನು, ಇದೆಲ್ಲ ನಾವೇನಂತ ಕರಿತೀವಿ, ಕ್ವಶನಿಯರ್ಸ್ ಅಂತ ಕರಿತೀವಿ. ಆ ಕ್ವಶನಿಯರಲ್ಲಿ ಜನರಲ್ ಪಾರ್ಟ್ ಅಂತ ಕರಿತೀವಿ. ದೆನ್ ಕ್ವಶನ್ ಸೀಕ್ವೆನ್ಸ್ ಮೊದಲೇ ಹೇಳಿದೆ ನಿಮಗೆ. ಮೊದಲು ಮದುವೆ ಆಗಿದೆ ಅಂತ ಕೇಳಿ, ಆಮೇಲೆ ಮಕ್ಕಳು ಎಷ್ಟು ಅಂತ ಕೇಳಬೇಕು ಆಯಿತಾ, ದಟ್ ಇಸ್ ಸೀಕ್ವೆನ್ಸ್. ಹಾಗೆ ಡಿಟರ್ಮೈನ್ ದ ಟೈಪ್ ಆಫ್ ಕ್ವಶನ್ಸ್, ಯಾವ ರೀತಿ ಕ್ವಶನ್ಸನ್ನಲ್ಲಿ ಉಪಯೋಗಿಸಬೇಕು ಕ್ವಶನಿಯರ್ನಲ್ಲಿ. ಡೈರೆಕ್ಟ್ ಕ್ವಶನ್ ಅಂದರೆ ಏನು, ನಿಮ್ಮ ಹೆಸರೇನು, ಇಟ್ಸ್ ಎ ಡೈರೆಕ್ಟ್ ಕ್ವಶನ್. ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಏನಂತ ಕರೀತಾರೆ, ಇದು ಇಂಡೈರೆಕ್ಟ್ ಕ್ವಶನ್. ಸಾಧ್ಯ ಆದಷ್ಟು ಡೈರೆಕ್ಟ್ ಕ್ವಶನ್ಸನ್ನ ನಾವು ಮಾಡಿದಾಗ ಅವ್ರಿಗೂ ಬೇಗ ರೀಚ್ ಆಗುತ್ತೆ. ದೆನ್ ಇಂಡೈರೆಕ್ಟ್ ಕ್ವಶನ್ ಅಂದರೆ ಏನು, ನೀವು ಬೆಳಗ್ಗೆ ಏನು ತಿಂಡಿ ತಿಂದ್ರಿ ಅನ್ನೋಕ್ಕಿಂತ, ನಿಮ್ಮಲ್ಲಿ ಇವತ್ತು ಯೂಶ್ವಲಾಗೆ ನಾನು ನಮ್ಮನೇಲಿ ಕಾಫಿ ಟೀ ಎಲ್ಲ ತಿಂತೀನಿ, ನಿಮ್ಮಲ್ಲಿ ಇವತ್ತು ಏನು ಬೆಳಗ್ಗೆ ಮಾಡಿದಾರೋ ಅಂತ. ಇಂಡೈರೆಕ್ಟ್ ಕ್ವಶನ್ ಅಂದ್ರೇನು, ನನಗೆ ಸಂತೋಷ ಆಗುತ್ತೆ, ನನಗೆ ಊಟ ಮಾಡಿದ್ರೆ ಸಂತೋಷ ಆಗುತ್ತೆ, ಸಿನಿಮಾ ನೋಡಿದ್ರೆ ಸಂತೋಷ ಆಗುತ್ತೆ. ಇದು ಡೈರೆಕ್ಟ್ ಆನ್ಸರು ಮತ್ತು ಡೈರೆಕ್ಟ್ ಕ್ವಶನ್. ಇಂಡೈರೆಕ್ಟ್ ಕ್ವಶನ್ಸ್ ಅಂದ್ರೇನು, ಯೂಶ್ವಲಾಗೆ ನನಗೆ ತಲೆ ಕೆಡೋದು ಯಾವಾಗ ಅಂತಂದರೆ, ಜನಗಳು ನನಗೆ ಸರಿಯಾಗಿ ಮಾತನ್ನು ಕೇಳದೇ ಇದ್ದಾಗ ಆಯಿತಾ. ಆ ಥರ ನಿಮ್ಗೆ ಯಾವಾಗಾರ ಅನಿಸಿದ್ಯಾ ಅಂದರೆ, ಅದು ನೀವೇನೋ ಬಿಹೇವಿಯರಲ್ ಆಸ್ಪೆಕ್ಟ್ಗೆ ನೀವು ಅವ್ರಿಗೆ ಮೆದುಳಿಗೆ ಕೈ ಹಾಕ್ತಿದ್ದೀರಾ ಅಂತ. ಇಟ್ಸ್ ಇಂಡೈರೆಕ್ಟ್ ಕ್ವಶನ್. ದೆನ್ ಓಪನ್ ಫಾರ್ಮ್ ಕ್ವಶನಿಯರ್ ಅಂತಂದರೆ ಓಪನ್ ಕ್ವಶನಿಯರ್ ಮತ್ತು ಕ್ಲೋಸ್ ಎಂಡೆಡ್ ಕ್ವಶನಿಯರ್ ಈಗ ತಾನೇ ಹೇಳಿದೆ. ಓಪನ್ ಕ್ವಶನ್ ಅಂತಂದರೆ ನಿಮ್ಮ ಅಭಿಪ್ರಾಯ ಏನು, ಕ್ಲೋಸ್ ಎಂಡೆಡ್ ಕ್ವಶನ್ ಅಂತಂದರೆ ಅಲ್ಲಿ ಕೊಟ್ಟಿರೋ ಚಾಯ್ಸಲ್ಲಿ ಯಾವ್ದಾರು ಒಂದನ್ನು ಆಯ್ಕೆ ಮಾಡಿ ಅಂತ. ಡಿಕೋಟಮಸ್ ಕ್ವಶನ್ಸ್ ಅಂತಂದರೆ ಅಲ್ಲಿ ಜಾಸ್ತಿ ಚಾಯ್ಸ್ ಇರಲ್ಲ, ಸೇ ಎಸ್ ಆರ್ ನೋ, ಹೌದು ಅಲ್ಲ ಹೇಳಿ ಆಯಿತಾ. ಸೊ ಈ ಥರದ್ದಿರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಡಿಕೋಟಮಸ್ ಕ್ವಶನ್ಸ್ ಅಂತ ಕರೀತೀವಿ. ದೆನ್ ಮಲ್ಟಿಪಲ್ ಚಾಯ್ಸ್
ಮಲ್ಟಿಪಲ್ ಚಾಯ್ಸ್ ಅಂತಂದರೆ ಹೆಸರೇ ಹೇಳ್ತಾ ಇದೆ, ಅಂದರೆ ಯು ವಿಲ್ ಬಿ ಗಿವನ್ ಮೋರ್ ಚಾಯ್ಸಸ್ ಅಂತ 5-6 ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದರಲ್ಲಿ ಯಾವ್ದಾರು ಒಂದನ್ನು ಚೂಸ್ ಮಾಡಿ ಅಂತ ಹೇಳುವಂಥದ್ದು. ದೆನ್ ಶೆಡ್ಯೂಲ್ ಮೆಥಡ್. ಏನಿದು ಶೆಡ್ಯೂಲ್ ಮೆಥಡ್? ಶೆಡ್ಯೂಲ್ ಮೆಥಡ್ ಅಂದರೆ ಈಸ್ ಒನ್ ಆಫ್ ಕಲೆಕ್ಟಿಂಗ್ ದ ಡಾಟಾ ಇನ್ ದ ಕ್ವೆಶ್ಚನಿಯರ್ ಮೆಥಡಲ್ಲಿ. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಥಡ್ಸ್ ಆಫ್ ಸ್ಟಡಿ ಆಫ್ ದ ಸೋಷಿಯಲ್ ಪ್ರಾಬ್ಲಮ್ಸ್. ಸೈಂಟಿಫಿಕ್ ಅಲ್ಲ, ಸೋಷಿಯಲ್ ಪ್ರಾಬ್ಲಮ್ಸಲ್ಲಿ ನಾವು ಇದನ್ನು ಯೂಶ್ವಲಾಗಿ ಯೂಸ್ ಮಾಡ್ತೀವಿ ಶೆಡ್ಯೂಲ್ ಮೆಥಡನ್ನು. ಶೆಡ್ಯೂಲ್ಸ್ ದ ಕ್ವೆಶ್ಚನಿಯರ್ಸ್ ಬಟ್ ಇಟ್ ವಿಲ್ ಬಿ ಫಿಲ್ಡ್ ಬೈ ದ ಎನ್ಯುಮರೇಟರ್. ಅಂದರೆ ಏನು, ಈಗ ಫಾರ್ ಎಕ್ಸಾಂಪಲ್ ಸೆನ್ಸಸ್ ಮಾಡೋಕ್ಕೆ ಅಂತ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅವ್ರನ್ನೆಲ್ಲ ಡೆಪ್ಯೂಟ್ ಮಾಡಿರ್ತಾರೆ ಗೌರ್ಮೆಂಟು. ಅವ್ರ ಮನೆಗೆ ಬರ್ತಾರೆ, ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ನಿಮ್ಮ ಸ್ವಂತ ಮನೆನಾ, ಬಾಡಿಗೆ ಮನೆನಾ, ನಿಮ್ಮಲ್ಲಿ ಪರ್ಸನಲ್ ಬೆಡ್ರೂಮ್ಸ್ ಎಷ್ಟಿದೆ, ಆಯಿತಾ, ಸೋಫಾ ಯೂಸ್ ಮಾಡ್ತೀರಾ, ಕಾರ್ ಇದೆಯಾ, ನೆಲಕ್ಕೆ ಗ್ರಾನೈಟ್ ಹಾಕಿದ್ದೀರಾ, ಎಲ್ಲ ಬರ್ಕೊಂಡು ಹೋಗ್ತಾರೆ. ಗ್ಯಾಸ್ ಇದೆಯಾ, ಎಲೆಕ್ಟ್ರಿಸಿಟಿ ಇದೆಯಾ, ಏನು ಎಜುಕೇಷನ್ ಲೆವೆಲ್ ಏನು, ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ, ಗಂಡು ಮಕ್ಳು ಎಷ್ಟು ಜನ ಇದ್ದಾರೆ, ವಯಸ್ಸಾದವ್ರು ಎಷ್ಟು, ಏನು ಕಾಯಿಲೆ ಇದೆ, ಆಯಿತಾ, ಫೆಸಿಲಿಟೀಸ್ ಏನಿದೆ ಏನಿಲ್ಲ, ತಾರಸಿ ಮನೇನ ಹಂಚಿನ ಮನೇನ ಎಲ್ಲ ಬರ್ಕೊಂಡು ಹೋಗ್ತಾರೆ. ಆಯಿತಾ, ನಿಮ್ಮ ಪ್ರಶ್ನೆ ಕೇಳ್ತಾರೆ, ಅವ್ರು ಬರ್ಕೊಂಡು ಹೋಗ್ತಾರೆ. ಅದು ಪ್ರೀ ಡಿಟರ್ಮೈಂಡ್. ಅಂದರೆ ಏನು, ಕ್ವಶನಿಯರ್ ಆಲ್ರೆಡಿ ಮುಂಚೆ ರೆಡಿ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಪ್ರಶ್ನೆ ಕೇಳಿ ನೀವೇನು ಉತ್ತರ ಹೇಳ್ತೀರಿ ಅದಕ್ಕೆ ಬರ್ಕೊಂಡು ಹೋಗ್ತಾರೆ. ಅದನ್ನು ಶೆಡ್ಯೂಲ್ ಮೆಥಡ್ ಅಂತ ಕರಿತೀವಿ, ರೈಟ್. ಸೊ ಇಟ್ ಈಸ್ ನಥಿಂಗ್ ಬಟ್ ದ ಲಿಸ್ಟ್ ಆಫ್ ಕ್ವಶನ್ಸ್ ವಿಚ್ ಸೀಮ್ಸ್ ನೆಸೆಸರಿ ಟು ಟೆಸ್ಟ್ ದ ಹೈಪೋಥೆಸಿಸ್. ಯಾವುದೋ ಒಂದು ವಿಚಾರದ ಬಗ್ಗೆ ನಾವು ಒಂದು ನಿರ್ಧಾರ ತೊಗೋಬೇಕಾಗಿದೆ, ಅದಕ್ಕೆ ಡಾಟಾನ ಕಲೆಕ್ಟ್ ಮಾಡ್ತಿದ್ದೀವಿ. ಹೇಗೆ ಮಾಡ್ತಿದ್ದೀವಿ ಅಂದರೆ ಶೆಡ್ಯೂಲ್ ಮೆಥಡಲ್ಲಿ. ಅಂದರೆ ಕ್ವಶನಿಯರ್ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡು ಅದಕ್ಕೊಬ್ಬ ಎನ್ಯುಮರೇಟರ್ನ ಅಪಾಯಿಂಟ್ ಮಾಡಿ ಅವನು ಹೋಗಿ ಬರ್ಕೋತಾನೆ ಅಂತ ಹೇಳ್ಬಿಟ್ಟು. ದೆನ್ ಕ್ವಶನಿಯರ್ ವರ್ಸಸ್ ಶೆಡ್ಯೂಲ್ ಮೆಥಡ್. ಕ್ವಶನಿಯರ್ ವರ್ಸಸ್ ಶೆಡ್ಯೂಲ್ ಮೆಥಡ್ ಏನು ಅಂತಂದರೆ, ಕ್ವಶನಿಯರ್ ಮೆಥಡ್ ಏನು ಅಂತಂದರೆ ನಾವು ಮೇಲಲ್ಲಿ ಕಳಿಸ್ಬಿಡ್ತೀವಿ, ಇಲ್ಲ ಟೆಲಿಫೋನಲ್ಲೋ ಮೊಬೈಲಲ್ಲೋ ಆಯಿತಾ ಕೇಳಿ ಮಾಡಿ ಈ ಥರದ್ದು ಕ್ವಶನಿಯರ್ ಮೇಲಲ್ಲಿ ಕಳಿಸೋದಕ್ಕೆ ಪಾಪ್ಯುಲರ್ ಮೆಥಡ್ ಈಸ್ ಮೇಲಿಂಗ್ ಇಲ್ಲ ವಾಟ್ಸಪ್ ಇಲ್ಲ ಗೂಗಲ್ ಫಾರ್ಮ್ನ ಉಪಯೋಗಿಸಿ ಕ್ವಶನಿಯರ್ ಕಳಿಸುವಂಥದ್ದು. ನಾನು ಶೆಡ್ಯೂಲಲ್ಲಿ ಏನು ಅಂತಂದರೆ ಇನ್ ಪರ್ಸನ್ ಹೋಗ್ತಾನೆ, ಯಾರು ಎನ್ಯುಮರೇಟರ್ ಹೋಗ್ಬಿಟ್ಟು ಇನ್ ಪರ್ಸನ್ ಹೋಗಿ ಪ್ರಶ್ನೆ ಕೇಳಿ ಅಂತ ಹೋಗ್ತಾನೆ. ಸೊ ಕ್ವಶನಿಯರ್ ಮೆಥಡ್ ತುಂಬ ಚೀಪೆಸ್ಟ್ ಮೆಥಡ್ ಆಫ್ ಕಲೆಕ್ಟಿಂಗ್ ದ ಪ್ರೈಮರಿ ಡೇಟಾ. ಶೆಡ್ಯೂಲಿಂಗ್ ಮೆಥಡ್ ಈಸ್ ಕಾಸ್ಟ್ಲಿ, ಯಾಕೆಂದರೆ ಎನ್ಯುಮರೇಟರ್ನ ಅಪಾಯಿಂಟ್ ಮಾಡಬೇಕಾಗತ್ತೆ ಅಂತ. ಕ್ವಶನಿಯರ್ ಮೆಥಡಲ್ಲಿ ನಾನ್ ರೆಸ್ಪಾನ್ಸಸ್ ಜಾಸ್ತಿ, ಯಾಕೆಂದರೆ ಕ್ವಶನಿಯರ್ ಕಳಿಸಿದಾಗ ಅವ್ರು ಕೆಲವನ್ನ ಫಿಲಪ್ ಮಾಡಿರ್ತಾರೆ, ಕೆಲವೊಂದು ಫಿಲಪ್ ಮಾಡಿರೋದಿಲ್ಲ. ಸೊ ಆ ರೀತಿಯ ಸಾಧ್ಯತೆಗಳಿರುತ್ತೆ. ಬಟ್ ಶೆಡ್ಯೂಲಲ್ಲಿ ಹಂಗಲ್ಲ, ಅಲ್ಲಿ ಪ್ರಶ್ನೆ ಇದೆ, ನಾವು ಕೇಳ್ತಿದ್ದೀವಿ, ಅದಕ್ಕೆ ಉತ್ತರ ಹೇಳ್ತಾರೆ. ಹಾಗಾಗಿ ನಾನ್ ರೆಸ್ಪಾನ್ಸಸ್ಸು ತುಂಬ ಕಮ್ಮಿ, ಅಂದರೆ ಉತ್ತರ ಹೇಳದೇ ಇರುವಂಥ ಸಂದರ್ಭಗಳು ತುಂಬ ಕಮ್ಮಿ ಅಂತ ಹೇಳ್ಬಿಟ್ಟು. ದೆನ್ ಕ್ವಶನಿಯರ್ ಮತ್ತು ಶೆಡ್ಯೂಲ್ ಹಂಗೆ ಕಂಟಿನ್ಯೂ ಆಗ್ತಾಯಿದೆ ಇದು. ಇನ್ ಕ್ವಶನಿಯರ್ ಇಟ್ ಈಸ್ ನಾಟ್ ಕನ್ಫರ್ಮ್ ದಟ್ ದ ಎಕ್ಸ್ಪೆಕ್ಟೆಡ್ ರೆಸ್ಪಾಂಡೆಂಟ್ಸ್ ಹ್ಯಾವ್ ಫಿಲ್ಡ್ ದ ಆನ್ಸರ್ಸ್. ನಮಗೆ ಗೊತ್ತಾಗೋದಿಲ್ಲ ಅಲ್ಲಿ ಅವ್ರು ಹೇಳಿದಾರಾ ಫಿಲ್ ಮಾಡಿದಾರಾ ಅಂತ. ಶೆಡ್ಯೂಲಲ್ಲಿ ಹಂಗಲ್ಲ, ಯಾವ ಪ್ರಶ್ನೆಗೆ ಉತ್ತರ ಹೇಳಿದಾನೆ ಹೇಳಿಲ್ಲ ಅಂತ ನಾವು ನೋಡಿದ ತಕ್ಷಣ ID ಟೇಬಲ್ ನಮ್ಗೆ ಅರ್ಥ ಆಗಿಬಿಡುತ್ತೆ. ಕ್ವಶನಿಯರ್ ಈಸ್ ವೆರಿ ಸ್ಲೋ ಮೆಥಡ್, ವೆರಾಸ್ ದ ಶೆಡ್ಯೂಲಿಂಗ್ ಈಸ್ ಡೈರೆಕ್ಟ್ ಪರ್ಸನಲ್ ಕಾಂಟ್ಯಾಕ್ಟ್ ಆ್ಯಂಡ್ ವೆರಿ ಫಾಸ್ಟ್ ಮೀನ್ಸ್ ಆಫ್ ಕಲೆಕ್ಟಿಂಗ್ ದ ಡಾಟಾ ಅಂತ ಹೇಳ್ಬಿಟ್ಟು. ಕ್ವಶನ್ಸ್ ಕ್ಯಾನ್ ಬಿ ಯೂಸ್ ಓನ್ಲಿ ವೆನ್ ದ ರೆಸ್ಪಾಂಡೆಂಟ್ ಈಸ್ ಎಜುಕೇಟೆಡ್ ಆ್ಯಂಡ್ ಕೋಆಪ್ರೇಟಿವ್. ಯಾವಾಗ ನೀವು ಕ್ವಶನಿಯರ್ನ ಉಪಯೋಗಿಸ್ಬೋದು, ರೆಸ್ಪಾಂಡೆಂಟ್ಸು ಅದಕ್ಕೆ ಏನಾಗಿರಬೇಕು, ಎಜುಕೇಟೆಡ್ಸ್ ಆಗಿರಬೇಕು, ಆವಾಗ ಮಾತ್ರ ಅದು ಸಾಧ್ಯ, ಅದರ್ವೈಸ್ ಸಾಧ್ಯ ಇಲ್ಲ. ಬಟ್ ಶೆಡ್ಯೂಲ್ ಆಫ್ ಕ್ವಶನಿಯರ್ ಆಗಲ್ಲ. ಎಜುಕೇಟೆಡ್ಗೂ ಪ್ರಶ್ನೆ ಕೇಳಿ ಉತ್ತರ ತೊಗೋಬೋದು, ಅನ್ಎಜುಕೇಟೆಡ್ಗೂ ಪ್ರಶ್ನೆ ಕೇಳಿ ಉತ್ತರ ತೊಗೊಳ್ಬೋದು ಅಂತ ಹೇಳ್ಬಿಟ್ಟು. ದೆನ್ ವೈಡರ್ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಯಾಂಪಲ್ ಈಸ್ ಪಾಸಿಬಲ್. ವೈಡರ್ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಯಾಂಪಲ್, ನೀವು ಯಾವಾಗ ಕ್ವಶನಿಯರ್ ಮೆಥಡ್ಗೆ ಹೋಗ್ತೀವಿ, ನಾನು ಮೊದಲೇ ಹೇಳಿದೆ, ಇಡೀ ದೇಶಕ್ಕೆ ಬೇಕಾದ್ರೆ ಹಂಚ್ಬಿಡ್ಬೋದು ಪೋಸ್ಟ್ ಮಾಡ್ಬಿಟ್ಟು ಅಥವಾ ಮೇಲಲ್ಲಿ ಕಳಿಸ್ಬಿಟ್ಟು. ಬಟ್ ಇದಾಗಲ್ಲ. ಶೆಡ್ಯೂಲ್ ಮೆಥಡಲ್ಲಿ ಏನೋ ಅವ್ನು ಮನೆಗೆ ಹೋಗಿ ಎನ್ಯುಮರೇಟರ್ ಹೋಗಿ ಕೇಳಬೇಕಾದ್ರಿಂದ ಪ್ರಶ್ನೆನ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ. ದೆನ್ ಇಟ್ ಡಿಪೆಂಡ್ಸ್ ದ ರೆಸ್ಪಾನ್ಸ್ ಆಫ್ ದ ರೆಸ್ಪಾಂಡೆಂಟ್ಸ್, ಇಟ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ಕ್ವಶನಿಯರ್. ನೀವು ಪ್ರಶ್ನಾವಳಿನ ವೈಜ್ಞಾನಿಕವಾಗಿ ಸರಿಯಾಗಿ ಸಮರ್ಪಕವಾಗಿ ಪ್ರಿಪೇರ್ ಮಾಡಿದರೆ ಕ್ವಶನಿಯರ್ಗೆ ಸರಿಯಾಗಿ ಉತ್ತರ ಬರುತ್ತೆ. ತಪ್ಪಾಗಿ ಮಾಡಿಬಿಟ್ಟು ನೀವು ಸರಿಯಾಗಿ ಉತ್ತರನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಶೆಡ್ಯೂಲಲ್ಲಿ ಹಂಗಲ್ಲ, ಸೈಂಟಿಫಿಕ್ಕಾಗಿ ಎಲ್ಲ ನೋಡಿ ಚೆಕ್ ಮಾಡಿ ಯಾವುದಕ್ಕೆ ಏನು ಉತ್ತರ ಏನು ಆಪ್ಷನ್ ಅಂತ ಎಲ್ಲ ಅಲ್ಲೇ ಇರೋದ್ರಿಂದ ಇಟ್ಸ್ ಈಸಿ ಫಾರ್ ಹಿಮ್. ದೆನ್ ಅದರ್ ಮೆಥಡ್ಸ್ ಆಫ್ ಡಾಟಾ ಕಲೆಕ್ಷನ್. ವಾರಂಟಿ ಕಾರ್ಡ್ಸ್. ಏನಿದು ವಾರಂಟಿ ಕಾರ್ಡ್ಸ್ ಅಂತಂದರೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ, ಪೋಸ್ಟ್ ಕಾರ್ಡ್ ಸೈಜ್ ಕಾರ್ಡ್ಸನ್ನ ಕಳಿಸ್ಬಿಡೋದು, ಆಯಿತಾ. ಕಳಿಸ್ಬಿಟ್ಟು ನಾವು ಪ್ರಶ್ನೆ ನಿಮ್ಗೆ ಫೋನಲ್ಲಿ ಕೇಳ್ತೀವಿ, ಆಯಿತಾ. ಆಸ್ಕಿಂಗ್ ಕ್ವಶನ್ಸ್ ಆನ್ ದ ಅದರ್ ಕಾರ್ಡ್. ಒಂದು ಕಾರ್ಡಲ್ಲಿ ಪ್ರಶ್ನೆ ಇರುತ್ತೆ, ಇನ್ನೊಂದು ಕಾರ್ಡಲ್ಲಿ ಉತ್ತರ ಹೇಳೋಕ್ಕೆ ಅವ್ರಿಗೆ ಜಾಗ ಬಿಟ್ಟಿರ್ತೀವಿ. ಅದನ್ನು ನೀವು ಪೋಸ್ಟ್ ಮಾಡಿ ಫ್ರೀಯಾಗಿ ನಮಗೆ ಬಂದು ತಲುಪುತ್ತೆ ಅಂತ ಹೇಳುವಂಥದ್ದು. ದೆನ್ ಡಿಸ್ಟ್ರಿಬ್ಯೂಷನ್ ಆನ್ ದ ಸ್ಟೋರ್ಸ್ ಆಡಿಟ್. ಸ್ಟೋರ್ಸ್ ಆಡಿಟ್ ಅಂದ್ರೇನು, ಅಲ್ಲಿ ಸೊ ರಿಟೇಲ್ ಶಾಪ್ ಮುಂದೆ, ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳ ಮುಂದೆ ನಿಂತ್ಕೊಂಡು ಅವರು ಡಾಟಾನ ಕಲೆಕ್ಟ್ ಮಾಡೋವಂಥದ್ದು. ಕ್ವಶನ್ ಸ್ವಲ್ಪ ಫಿಲಪ್ ಮಾಡಿಕೊಡಿ ಸರ್, ಇದು ಒಂದು ಸಣ್ಣ ಸರ್ವೆ ಇದೆ ಅಂತ ಕೇಳುವಂಥದ್ದು, ಈ ಥರದ್ದೆಲ್ಲ. ದೆನ್ ಪ್ಯಾಂಟ್ರಿ ಆಡಿಟ್ಸ್. ಪ್ಯಾಂಟ್ರಿ ಅಂತಂದರೆ ಪ್ಯಾಂಟ್ರಿ ಅಂದರೆ ಏನು, ಮನೆ, ಅಡುಗೆ ಮನೆ, ಆಯಿತಾ. ಅಲ್ಲಿ ಯೂಶ್ವಲಾಗಿ ಏನಾಗುತ್ತೆ, ಏನೇನು ಪರ್ಚೇಸಿಂಗ್ ಹ್ಯಾಬಿಟ್ಸು ಏನೇನೆಲ್ಲ ತಿಳ್ಕೊಬೇಕು ಅಂತಂದರೆ ಯಾರ್ಯಾರು ಏನೇನು ಪರ್ಚೇಸ್ ಮಾಡ್ತಾರೆ, ಏನೇನು ಅಲ್ಲಿ ರೆಸ್ಪಾಂಡೆಂಟ್ಸ್ನ ಹೋಗಿ ಪ್ರಶ್ನೆ ಕೇಳಿ ಯಾರು ತೊಗೋತಿರ್ತಾರೆ
ರೇಷನ್ ಐಟಮು ಅಥವಾ ಮನೆ ಐಟಮು ಅವ್ರಿಗೆಲ್ಲ ಪ್ರಶ್ನೆ ಕೇಳಿ ತೊಗೊಳ್ಳೋದನ್ನ ನಾವು ಪ್ಯಾಂಟ್ರಿ ಆಡಿಟ್ ಅಂತ ಕರಿತೀವಿ. ದೆನ್ ಕನ್ಸ್ಯೂಮರ್ ಪ್ಯಾನಲ್ ಅಂದರೆ ಏನು, ಗ್ರಾಹಕರನ್ನ ಒಂದಷ್ಟು ಕರೆದುಬಿಟ್ಟು ಟೇಬಲ್ ಮುಂದೆ ಕೂರಿಸಿ ಅವ್ರನ್ನ ಚರ್ಚೆ ಮಾಡಿ ಅಂತ ಹೇಳಿ ಆ ಚರ್ಚೆನಲ್ಲಿ ಪ್ರಶ್ನೆಗಳನ್ನ ಕೇಳಿ ನಾವು ಉತ್ತರ ತಗೊಳ್ಳೋದಕ್ಕೆ ನಾವು ಕನ್ಸ್ಯೂಮರ್ ಪ್ಯಾನಲ್ಸ್ ಅಂತ ಕರಿತೀವಿ. ದೆನ್ ಟ್ರಾನ್ಸಿಟರಿ ಕನ್ಸ್ಯೂಮರ್ ಪ್ಯಾನಲ್ಸ್. ಟ್ರಾನ್ಸಿಟರಿ ಅಂತಂದರೆ ಲಿಮಿಟೆಡ್ ಟೈಮ್ ಕಂಟಿನ್ಯೂಯಿಂಗ್ ದ ಕನ್ಸ್ಯೂಮರ್ ಟೈಮಲ್ಲಿ ಫಾರ್ ದ ಇಂಡೆಫಿನೆಟ್ ಪೀರಿಯಡ್. ಟ್ರಾನ್ಸಿಟರಿ ಮುಗಿಯಲ್ಲ, ಅದು ಇಷ್ಟೇ ಟೈಮ್ ಅನ್ನಂತಿಲ್ಲ, ಅದಕ್ಕೆ ಗೋ ಆನ್ ಮೇಕಿಂಗ್ ಡಿಸ್ಕಷನ್, ಅದಕ್ಕೆ ಅದಂತ ಕರಿತೀವಿ. ದೆನ್ ಯೂಸ್ ಆಫ್ ದ ಮೆಕ್ಯಾನಿಕಲ್ ಡಿವೈಸ್ ಐ ಕ್ಯಾಮ್ರಾಸ್ ಟು ರೆಕಾರ್ಡ್ ದ ಐ ಫೋಕಸ್ ಆನ್ ಸರ್ಟನ್ ಸ್ಕೆಚಸ್. ಕೆಲವು ಟೈಮ್ ಏನಾಗುತ್ತೆ, ನಾವು ಪ್ರಶ್ನೆಗೆ ಉತ್ತರ ಹೇಳ್ಬೇಕಾದ್ರೆ ನಮ್ಗೆ ಯಾವುದೋ ನಮ್ಗೆ ಇಷ್ಟವಾದ ಹೇಳಿದ್ರು ಅಂತ ಇಟ್ಕೊಳ್ಳಿ, ನಿಮ್ಗೆ ಒಬ್ಬಟ್ಟು ಅಂದರೆ ಇಷ್ಟನಾ ಅಂತ ತಕ್ಷಣ ಕಣ್ಣು ಅರಳುತ್ತೆ ಗೊತ್ತಾ. ಸೊ ಕಣ್ಣು ಸತ್ಯ ಹೇಳ್ತಿದೆ ಅಂತ, ನನಗೆ ಇಷ್ಟ ಇಲ್ಲ ಅಂತ ನಾನು ಹೇಳಿದ್ರು ಅಲ್ಲಿ ಬಾಯಿಗೆ ನಿಮಗೆ ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ. ಸೊ ಕ್ಯಾಮ್ರಾಸ್ ವಿಲ್ ಕ್ಯಾಚ್ ಯುವರ್ ಐ ಮೂಮೆಂಟ್ಸ್. ಸೊ ಮೆಕ್ಯಾನಿಕಲ್ ಡಿವೈಸ್ನ ಯೂಸ್ ಮಾಡ್ಬೋದು, ಅಲ್ಲಿ ಕ್ಯಾಮ್ರಾಗಳನ್ನ ಉಪಯೋಗಿಸಿ ಮಾಡ್ಬೋದು. ದೆನ್ ಗ್ಯಾಲ್ವನೋಮೀಟರ್, ಸೈಕೋ ಗ್ಯಾಲ್ವನೋಮೀಟರ್ ಟು ಮೆಜರ್ ದ ಬಾಡಿ ಎಕ್ಸೈಟ್ಮೆಂಟ್ ಟು ವಿಜುವಲ್ ಸ್ಟಿಮ್ಯುಲಸ್. ಅಂದರೆ ನಿಮಗೆ ಎಷ್ಟು ಬಾಡಿ ಎಕ್ಸೈಟ್ಮೆಂಟ್ ಆಗ್ತಿದೆ ಅಂತ, ಐ ನೋ ದಿಸ್ ಅಂತ ಹೇಳಿ ಕೈ ಎಲ್ಲ ಚಿಚ್ಚಿ ಮಾಡಿ ಪಕ್ಕದವ್ರಿಗೆಲ್ಲ ಹೊಡೆದು ತೊಡೆ ಮೇಲೆ ಈ ಥರದೆಲ್ಲ ಮಾಡ್ತಾರಲ್ಲ, ಸೊ ಆ ರೀತಿ. ದೆನ್ ಮೋಷನ್ ಪಿಕ್ಚರ್ ಕ್ಯಾಮ್ರಾ. ಎಷ್ಟು ಜನ ಈ ಪ್ರಶ್ನೆ ಕೇಳಿದಾಗ ಕೂತಿದ್ದು 1000 ಜನದಲ್ಲಿ ಎಷ್ಟು ಜನ ಅಂದರು ಅಥವಾ ಏನು ಕೈ ಎತ್ತಿದ್ರು, ಈ ಥರ ಇದೆಲ್ಲ ಫಾರಿನಲ್ಲಿ ಮಾಡ್ತಾರೆ ಮೆಕ್ಯಾನಿಕಲ್ ಡಿವೈಸ್ನ ಉಪಯೋಗಿಸಿ ರಿಸರ್ಚ್ನ. ದೆನ್ ಡೆಪ್ತ್ ಇಂಟರ್ವ್ಯೂ ಅಂತಂದರೆ ಇಟ್ ಈಸ್ ಟು ಗೆಟ್ ದ ರಿಕ್ವೈರ್ಡ್ ಡಾಟಾ. ನಾವೇನು ಮಾಡ್ತೀವಿ, ಇನ್ ಆಗಿ ಕೇಳ್ತಾ ಹೋಗ್ತೀವಿ ಸಮಾಧಾನವಾಗಿ, ಅವ್ರಿಗೂ ಟೈಮ್ ಕೊಟ್ಟು ಜ್ಞಾಪಿಸ್ಕೊಂಡು ಹೇಳಿ, ಪರವಾಗಿಲ್ಲ ಹೇಳಿ, ನಿಧಾನಕ್ಕೆ ಹೇಳಿ, ಈ ಥರ ಎಲ್ಲ ಮಾಡ್ಕೊಂಡು ಹೋಗುವಂಥದ್ದು. ದೆನ್ ಕಂಟೆಂಟ್ ಅನಾಲಿಸಿಸ್ ಈಸ್ ಅನಲೈಸಿಂಗ್ ದ ಕಾನ್ಸೆಪ್ಟ್ಸ್ ಆಫ್ ಡಾಕ್ಯುಮೆಂಟ್ರಿ ಮೆಟೀರಿಯಲ್. ಆಯಿತಾ. ಸೆಕೆಂಡರಿ ಡಾಟಾ ಅನಾಲಿಸಿಸ್ ಏನಾಗುತ್ತೆ, ನಿಮ್ಗೆ ಆಲ್ರೆಡಿ ಅಲ್ಲಿ ಇನ್ಫಾರ್ಮೇಷನ್ ಇದೆ, ಅದನ್ನು ಮ್ಯಾಗ್ಝೈನ್ಸು ನ್ಯೂಸ್ ಪೇಪರ್ಸನ್ನು ಓದಿ ನಮಗೆ ಅಗತ್ಯ ಇರುವಂಥ ಮಾಹಿತಿನ ತರೋದಕ್ಕೆ ನಾವು ಕಂಟೆಂಟ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಕೇಸ್ ಸ್ಟಡಿ ಮೆಥಡ್ ಇದೆ, ಸರ್ವೆ ಮೆಥಡ್, ಪ್ಯಾನಲ್ ಮೆಥಡ್, ಸೆಕೆಂಡ್ರಿ ಡಾಟಾ ಅಂದರೆ ಏನು ಅಂತ. ಸೊ ನಾವು ಪ್ಯಾನಲ್ ಮೆಥಡ್ಗೆ ಸ್ಟಾಪ್ ಮಾಡಿ ಇವತ್ತು ಡಿಸ್ಕಷನ್ನ ಕ್ಲೋಸ್ ಮಾಡೋಣ. ಟು ಸ್ಟಾರ್ಟ್ ವಿತ್ ಕೇಸ್ ಸ್ಟಡಿ ಮೆಥಡ್. ಏನಿದು ಕೇಸ್ ಸ್ಟಡಿ ಮೆಥಡ್ ಈಸ್ ಅನದರ್ ವೇ ಆಫ್ ಕಲೆಕ್ಟಿಂಗ್ ದ ಪ್ರೈಮರಿ ಡಾಟಾ ಅಂದರೆ ಫ್ರೆಶಾಗಿ ಡಾಟಾ ತರಬೇಕಲ್ಲ. ಕೇಸ್ ಸ್ಟಡಿ ಮೆಥಡ್ ಈಸ್ ಅನದರ್ ವೇ. ಈ ಕೇಸ್ ಸ್ಟಡಿ ಮೆಥಡಲ್ಲಿ ಏನೋ ಪರ್ಟಿಕ್ಯುಲರ್ದು, ಫಾರ್ ಎಕ್ಸಾಂಪಲ್ ವಾಸು ಅಗರಬತ್ತಿ ಮೈಸೂರು, ಕೇಸ್ ಸ್ಟಡಿ ಆಫ್ ವಾಸು ಅಗರಬತ್ತಿ ಕಂಪ್ನಿ ಸಕ್ಸಸ್ ಸ್ಟೋರಿ, ಅವ್ರು ಯಾವಾಗ ಸ್ಟಾರ್ಟ್ ಮಾಡಿದ್ರು, ಏನು ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ನ ತರೋದಕ್ಕೆ ನಾವು ಕೇಸ್ ಸ್ಟಡಿ ಮೆಥಡ್ ಅಂತ ಕರಿತೀವಿ. ಆಯಿತಾ. ಒಂದು ಕಂಪ್ನಿ ಬಗ್ಗೆ ಮಾಡ್ಬೋದು, ಇಡೀ ಮೈಸೂರು ಡಿಸ್ಟ್ರಿಕ್ಟ್ ಬಗ್ಗೆ ಮಾಡ್ಬೋದು, ಆ ರೀತಿ. ದೆನ್ ಯೂಶ್ವಲಾಗಿ ಒಂದು ಕಂಪ್ನಿ ಬಗ್ಗೆ ಮಾಡ್ತಾರೆ, ಎಲ್ಲನೂ ತೊಗೊಂಡಾಗ ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ. ದೆನ್ ಸರ್ವೆ ಅಂತಂದರೆ ಜನರಲ್ಲಾಗಿ ಸರ್ವೆ ಮಾಡೋದಂದರೆ ಅದೇ ಥ್ರೂ ಸೆನ್ಸಸ್ ಥರ ಹೋಗಿ ಇಂಟ್ರ್ಯೂ ಮಾಡಿ ಮಾಸಾಗಿ ತರೋದಕ್ಕೆ ನಾವೇನು ಕರಿತೀವಿ ಅಂತಂದರೆ ಸರ್ವೆ ಮೆಥಡ್ ಅಂತ ಕರಿತೀವಿ. ದೆನ್ ಪ್ಯಾನಲ್ ಮೆಥಡ್ ಅಂತಂದರೆ ಇಲ್ಲೇನು, ಪ್ಯಾನಲ್ ಅಂತಂದರೆ ಎಕ್ಸ್ಪರ್ಟ್ಸ್, ಟೀಮ್ ಆಫ್ ಎಕ್ಸ್ಪರ್ಟ್ಸ್ನ ಇನ್ವೈಟ್ ಮಾಡಿ. ಈಗ ಏನೋ ಫುಡ್ ಕ್ವಾಲಿಟಿ ಬಗ್ಗೆ ಏನೋ ಚರ್ಚೆ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ, ವೆದರ್ ಫುಡ್ ಕ್ವಾಲಿಟಿ ಚೆನ್ನಾಗಿದೆ ಹೋಟ್ಲಲ್ಲಿ ಸಿಗ್ತಾ ಇರೋವಂಥದ್ದು, ಡಾಕ್ಟ್ರನ್ನ ಕೂರಿಸ್ಕೋಬೇಕು, ನ್ಯೂಟ್ರಿಷನ್ಸ್ ಇವ್ರನ್ನ ಕೂರಿಸ್ಕೋಬೇಕು, ಕಾರ್ಪೊರೇಷನಲ್ಲಿ ಇದಿರ್ತಾರೆ ಚೆಕ್ ಮಾಡೋಕ್ಕೆ ಅಂತಿರುತ್ತೆ ಫುಡ್ ಇನ್ಸ್ಪೆಕ್ಟರ್ಗಳು, ಅವ್ರನ್ನ ಕೂರಿಸ್ಕೋಬೇಕು, ಅದು ಮತ್ತು ಜನಸಾಮಾನ್ಯ ಗ್ರಾಹಕರನ್ನ ಕೂರಿಸ್ಕೋಬೇಕು. ಇಷ್ಟು ಜನ ಅವ್ರನ್ನ ಅದಕ್ಕೆ ಏನೇನು ಕರಿತೀವಿ, ಪ್ಯಾನಲ್ ಅಂತ ಕರಿತೀವಿ. ದಟ್ ಟೀಮ್ ಆಫ್ ಎಕ್ಸ್ಪರ್ಟ್ಸ್. ಆಯಿತಾ. ಸೊ ಟೀಮ್ ಆಫ್ ಎಕ್ಸ್ಪರ್ಟ್ಸ್ಗೆ ಅವ್ರಿಗೆ ಒಂದು ಕೂರಿಸ್ಕೋಬೋದು, ಡಿಸ್ಕಷನ್ ಮಾಡ್ಬೋದು, ಇಲ್ಲ ಅವ್ರಿಗೆ ಮೇಲ್ ಮಾಡ್ಬೋದು, ನೀವು ಈ ಥರ ಪ್ಯಾನಲಲ್ಲಿದ್ದೀರಾ, ನಿಮ್ಮ ಒಪಿನಿಯನ್ ಸೋ ಮಚ್ ಇಂಪಾರ್ಟೆಂಟ್, ನಮಗೆ ಮಾಡಿ ಕಳಿಸಿ ಅಂತ ಹೇಳ್ಬಿಟ್ಟು, ಆ ರೀತಿ. ಸೊ ಸೆಕೆಂಡ್ರಿ ಡೇಟಾ ಸೋರ್ಸ್ ಇದೆ. ಸೆಕೆಂಡ್ರಿ ಡೇಟಾ ಸೋರ್ಸನ್ನು ಕಡಿಮೆ ಇರೋದ್ರಿಂದ ಇಲ್ಲೇ ಹೇಳ್ಬಿಡ್ತೀನಿ ಏನು ಅಂತ. ಸೆಕೆಂಡ್ರಿ ಡೇಟಾ ಅಂತಂದರೆ ಡೇಟಾ ವಿಚ್ ಈಸ್ ಆಲ್ರೆಡಿ ಬೀಂಗ್ ಕಲೆಕ್ಟೆಡ್ ಬೈ ಸಮ್ವನ್ ಎಲ್ಸ್ ಫಾರ್ ದೇರ್ ಪರ್ಪಸ್ ಆ್ಯಂಡ್ ವಿ ಆರ್ ಯೂಸಿಂಗ್ ದಿಸ್ ಟೈಮ್ ಫಾರ್ ಅವರ್ ಪರ್ಪಸ್. ಬೇರೆ ಯಾರೋ ಮುಂಚೆ ಕಲೆಕ್ಟ್ ಮಾಡಿಬಿಟ್ಟಿದ್ದಾರೆ, ಈಗ ನಾವು ಅದನ್ನು ಏನು ಮಾಡ್ತಾಯಿದ್ದೀವಿ, ನಮ್ಮ ಉದ್ದೇಶಕ್ಕೋಸ್ಕರ ಬಳಸ್ಕೊಳ್ಳೋಕ್ಕೋಸ್ಕರ ನಾವು ಲೈಬ್ರರಿಲೋ ಪಬ್ಲಿಷ್ ಡೇಟಾದಲ್ಲೋ ತೊಗೋತಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಸೋರ್ಸಸ್ ಆಫ್ ಡಾಟಾ, ಸೆಕೆಂಡರಿ ಡಾಟಾ ಏನೇನಿರುತ್ತೆ, ಪಬ್ಲಿಕೇಶನ್ಸ್ ಆಫ್ ಸೆಂಟ್ರಲ್, ಸ್ಟೇಟ್ ಆ್ಯಂಡ್ ಲೋಕಲ್ ಗೌರ್ಮೆಂಟ್, ಟೆಕ್ನಿಕಲ್ ಆ್ಯಂಡ್ ಟ್ರೇಡ್ ಜರ್ನಲ್ಸ್, ಬುಕ್ಸ್, ಮ್ಯಾಗಝೈನ್ಸ್, ನ್ಯೂಸ್ ಪೇಪರ್ಸ್, reports, publications of industry, banks, stock exchange, reports by the research scholars, universities, economists, public record. ಏನು ಅಂತ ನೋಡೋಣ. ಸೆಕೆಂಡರಿ ಡಾಟಾ ಹೇಳಿದೆ, ಇಟ್ ಈಸ್ ನಥಿಂಗ್ ಬಟ್ ಪಬ್ಲಿಷ್ ಡಾಟಾ ಅಂತ. ನ್ಯೂಸ್ ಪೇಪರ್ಸ್, ಮ್ಯಾಗಝೈನ್ಸ್, ಜರ್ನಲ್ಸಲ್ಲಿ ಆಲ್ರೆಡಿ ರಿಪೋರ್ಟ್ ರೂಪದಲ್ಲಿ ಇರುತ್ತೆ, ಅದನ್ನು ನಾವು ರೆಫರ್ ಮಾಡಿ ನಮಗೆ ಅಗತ್ಯ ಇರುವಂಥ ಡಾಟಾನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸೆಕೆಂಡರಿ ಡಾಟಾ ಕಲೆಕ್ಷನ್ ಅಂತ ಕರಿತೀವಿ. ಪಬ್ಲಿಕೇಶನ್ಸ್ ಆಫ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ನಿಮಗೆ ಗೊತ್ತು, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಅವರು ತಮ್ಮದೇ ಆದಂತಹ ಗೆಜೆಟ್ ಅಂತಿರುತ್ತೆ, ಕರ್ನಾಟಕ ಗೌರ್ಮೆಂಟ್ ಗೆಜೆಟ್ ಅಂತಿರುತ್ತೆ. ಆ ಗೆಜೆಟಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಏನು ಮಾಡ್ತಾರೆ, ಅಲ್ಲಿ ಅವರು ಪಬ್ಲಿಷ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ತೊಗೊಂಡು ನಾವು ರೆಫರ್ ಮಾಡ್ಬೋದು. ಇಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಪ್ರತಿ ವರ್ಷ ತಮ್ಮದೇ ಆದಂತಹ
ಆ ಒಂದು ಪೀರಿಯಾಡಿಕಲ್ಸನ್ನು ಹೊರಗಡೆ ತರ್ತವೆ, ವಾರ್ಷಿಕ ವರದಿನ, ಅದನ್ನು ಮಾಡ್ಬೋದು. ಎಕನಾಮಿಕ್ ಸರ್ವೆ, ಗೌರ್ಮೆಂಟ್ ಮಾಡುವಂಥದ್ದು ಎಕನಾಮಿಕ್ ಸರ್ವೆ ರಿಪೋರ್ಟ್ಸ್ಗಳು, ಸೆನ್ಸಸ್ಸು, ಇದೆಲ್ಲ ಗೌರ್ಮೆಂಟ್ಗಳು ಮಾಡುವಂಥದ್ದು. ಸೊ ಅದನ್ನು ನಾವು ನೋಡೋದ್ರ ಮುಖಾಂತರ ನಮ್ಗೆ ಅಗತ್ಯ ಇರುವಂಥ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ದೆನ್ ಟೆಕ್ನಿಕಲ್ ಆ್ಯಂಡ್ ಟ್ರೇಡ್ ಜರ್ನಲ್ಸ್. ಟೆಕ್ನಿಕಲ್ ಟ್ರೇಡ್ ಅಂದ್ರೇನು, ಟೆಕ್ನಿಕಲ್ ಅಂತಂದ್ರೇನು, ಸೇ ಫಾರ್ ಎಕ್ಸಾಂಪಲ್ ಕಾರ್ ಬಗ್ಗೆ, ಆಯಿತಾ, ಆಟೋ ಕಾರ್ ಅಂತ ಹೇಳ್ಬಿಟ್ಟಿದೆ, ಆಟೋ ವರ್ಲ್ಡ್ ಅಂತಿದೆ, ಆಯಿತಾ, ಕಾರ್ ವರ್ಲ್ಡ್ ಅಂತ ಇದೆ. ಸೊ ಅಲ್ಲೇನೇನಂತಂದರೆ ಆಟೋಮೊಬೈಲ್ಸ್ ಬಗ್ಗೆನೇ ಸಂಪೂರ್ಣವಾದಂಥ ಇನ್ಫಾರ್ಮೇಷನ್ ಅಥವಾ ಮಾಹಿತಿಗಳು ಅಲ್ಲಿ ಇರುತ್ತೆ. ಅದು ಟ್ರೇಡ್ ಜರ್ನಲ್ಸ್, ಫಾರ್ ಎಕ್ಸಾಂಪಲ್ ಶುಗರ್ ಇಂಡಸ್ಟ್ರೀಸ್ ಬಗ್ಗೆ ಶುಗರ್ ಜರ್ನಲ್ ಆಫ್ ಇಂಡಿಯಾ ಅಂತಲೇ ಒಂದು ಮ್ಯಾಗಝೈನ್ ಇದೆ, ಆ ರೀತಿ. ದೆನ್ ರಿಪೋರ್ಟ್ಸ್ ಆ್ಯಂಡ್ ಪಬ್ಲಿಕೇಶನ್ಸ್ ಆಫ್ ಇಂಡಸ್ಟ್ರೀಸ್, ಬ್ಯಾಂಕ್ ಆ್ಯಂಡ್ ಸ್ಟಾಕ್ ಎಕ್ಸ್ಚೇಂಜ್. ಯಾವ ಗೌರ್ಮೆಂಟ್ ಇದು ಪ್ರೈವೇಟ್ ಇನ್ಸ್ಟಿಟ್ಯೂಟ್, ದೊಡ್ಡ ಇನ್ಸ್ಟಿಟ್ಯೂಟ್ಗಳಿವೆ ಅವಲ್ಲೂ ಕೂಡ. ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಆ್ಯನ್ಯುವಲ್ ರಿಪೋರ್ಟ್ಸನ್ನು ಪ್ರತಿ ವರ್ಷ ಪಬ್ಲಿಷ್ ಮಾಡ್ತಾರೆ. ಜಾಯಿಂಟ್ ಸ್ಟಾಕ್ ಕಂಪ್ನಿ ಪ್ರತಿ ವರ್ಷ ಆ್ಯನ್ಯುವಲ್ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಸೊ ಎನಿ ಸ್ಟಾಕ್ ಎಕ್ಸ್ಚೇಂಜ್ ಅವ್ರ ರಿಪೋರ್ಟ್ಸನ್ನು ಸಬ್ಮಿಟ್ ಮಾಡ್ತಾರೆ. ಆಲ್ ದೋಸ್ ರಿಪೋರ್ಟ್ಸ್ ಆರ್ ಕಾಲ್ಡ್ ಆಸ್ ಸೆಕೆಂಡ್ರಿ ಡಾಟಾ ಅಂತೇಳಿ, ಸೆಕೆಂಡ್ರಿ ಸೋರ್ಸಸ್ ಆಫ್ ಡಾಟಾ ಅಂತ. ಸೊ ಅವ್ರನ್ನ ಆ ಪುಸ್ತಕಗಳನ್ನು, ಮ್ಯಾಗಝೈನ್ಸ್ನ, ಆ್ಯನ್ಯುವಲ್ ರಿಪೋರ್ಟ್ಸನ್ನು ನೋಡೋದ್ರ ಮುಖಾಂತರ ನಮ್ಗೆ ಅಗತ್ಯ ಇರೋಂಥ ಮಾಹಿತಿನ ಕಲೆಕ್ಟ್ ಆಗ್ಬೋದು, ಇನ್ಫಾರ್ಮೇಷನ್ ಅಂತ ಹೇಳ್ಬಿಟ್ಟು. ದೆನ್ ರಿಪೋರ್ಟ್ಸ್ ಬೈ ದ ರಿಸರ್ಚ್ ಸ್ಕಾಲರ್ಸ್. ಯೂನಿವರ್ಸಿಟಿಗಳಲ್ಲಿ ರಿಸರ್ಚ್ ನಡೆಯುತ್ತೆ, ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಲ್ಲಿ ರಿಸರ್ಚ್ ನಡೀತಾ ಇರುತ್ತೆ. ಸೊ ಅದನ್ನು ತರಿಸ್ಕೊಂಡು ನಾವೇನು ಮಾಡೋದು, ಡಾಟಾನ ನಮ್ಗೆ ಯಾವ್ದು ಬೇಕೋ ಅಗತ್ಯವಾಗಿರೋಂಥದ್ದನ್ನು ನೋಡಿ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು. ದೆನ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ಬಿಫೋರ್ ಯೂಸಿಂಗ್ ದ ಸೆಕೆಂಡರಿ ಡಾಟಾ. ಸೆಕೆಂಡರಿ ಡಾಟಾ ತೊಗೋಬೇಕೋ ಬೇಡವೋ, ವೆದರ್ ಇಟ್ ಇಸ್ ಸೈಂಟಿಫಿಕ್ ಆರ್ ನಾಟ್, ವೆದರ್ ಇಟ್ ಇಸ್ ಯೂಸ್ಫುಲ್ ಆರ್ ನಾಟ್ ಅನ್ನೋದಕ್ಕೆ ಇಲ್ಲಷ್ಟು ಇದೆ. ಏನು ಅಂತ ನೋಡೋಣ. ವಿ ಹ್ಯಾವ್ ಟು ಕನ್ಸಿಡರ್ ದ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್. ಏನು ಗಮನಿಸಬೇಕು ಸೆಕೆಂಡರಿ ಡಾಟಾ ಯೂಸ್ ಮಾಡೋಕ್ಕೆ ಮುಂಚೆ? ರಿಲೇಬಿಲಿಟಿ ಆಫ್ ಡಾಟಾ, ಸಸ್ಟೈನಬಿಲಿಟಿ ಆಫ್ ಡಾಟಾ, ಅಡಿಕ್ವೇಸಿ ಆಫ್ ಡಾಟಾ. ರಿಲೇಬಿಲಿಟಿ ಆಫ್ ಡಾಟಾ ಅಂತಂದರೆ ಅರ್ಥ ಹೂ, ವೆನ್, ವಿಚ್ ಮೆಥಡ್, ಅಟ್ ವಾಟ್ ಟೈಮ್. ನಾವು ಯಾರನ್ನ ನಂಬಬೇಕು ಅನ್ನೋ ವಿಚಾರದ ಬಗ್ಗೆ ಅಂತಂದರೆ ಅದು ರಿಸರ್ಚನ್ನು, ಸೆಕೆಂಡರಿ ಡಾಟಾನ ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು, ಆಯಿತಾ. ಸೊ ಏನು ಮೆಥಡನ್ನು ಉಪಯೋಗಿಸಿದ್ರು, ಅದು ರಿಸರ್ಚ್ ಮಾಡೋಕ್ಕೆ ಎಷ್ಟು ಟೈಮ್ನ ತೊಗೊಂಡಿದ್ರು. ಸೊ ಈ ರೀತಿ ಪ್ರತಿಯೊಂದನ್ನು ಕನ್ಸಿಡರ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ವಾಟ್, ವೆನ್, ವೇರ್ ಅಥವಾ ರಿಲೇಬಿಲಿಟಿ ಆಫ್ ಡಾಟಾ ಅಂತ. ಇದನ್ನು ಚೆಕ್ ಮಾಡಬೇಕು. ದೆನ್ ಸೂಟಬಿಲಿಟಿ ಆಫ್ ಡಾಟಾ. ಬೇರೆಯವರು ಯಾರೋ ಅವ್ರ ಉದ್ದೇಶಕ್ಕೆ ಮಾಡಿದಂತಹ ರಿಸರ್ಚ್ ರಿಪೋರ್ಟು ಅಥವಾ ಕಂಟೆಂಟು ನಮಗೆ ಹೆಲ್ಪ್ ಆಗುತ್ತಾ ಅಂತ ಒಂದು ಸ್ವಲ್ಪ ನೋಡ್ಕೋಬೇಕು, ನಮಗೆ ಸೂಟ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಥರ್ಡ್ ಒನ್, ಅಡಿಕ್ವೆಸಿ ಆಫ್ ಡಾಟಾ. ಅಡಿಕ್ವೆಸಿ ಆಫ್ ಡಾಟಾ ಅಂದ್ರೇನು? ದ ಲೆವೆಲ್ ಆಫ್ ಅಕ್ಯುರೇಸಿ ಅಂದ್ರೇನು? ಫಾರ್ ಎಕ್ಸಾಂಪಲ್ ಮೈನ್ಯೂಟಾಗು ಏನು ಕ್ವಿಂಟಾಲು ಅಂತಿದೆ ಇಟ್ಕೊಳ್ಳಿ, ಕ್ವಿಂಟಾಲು, ಕಿಲೋ, ಆಯಿತಾ, ದೆನ್ ಗ್ರಾಮ್ಸ್ ಲೆಕ್ಕ, ಔನ್ಸ್ ಲೆಕ್ಕ, ಈ ರೀತಿ ತುಂಬ ಮೈನ್ಯೂಟ್ ಲೆವೆಲ್ಗೂ ಹೋಗಿ ರಿಸರ್ಚ್ ಮಾಡಿದಾರಾ ಅಂತ ತಿಳ್ಕೊಬೇಕು. ದಟ್ ಈಸ್ ಅಡಿಕ್ವೆಸಿ ಆಫ್ ಡಾಟಾ ಅಂತ ಹೇಳ್ಬಿಟ್ಟು. ಸೊ ದೀಸ್ ಆರ್ ಸಮ್ ಆಫ್ ದ ದೆನ್ ಸೆಲೆಕ್ಷನ್ ಆಫ್ ಪ್ರಾಪರ್ ಮೆಥಡ್ ಫಾರ್ ಕಲೆಕ್ಟಿಂಗ್ ದ ಡಾಟಾ. ಯಾವ ಮೆಥಡ್ ಹೋದರೆ ಒಳ್ಳೆಯದು? ಫಾರ್ ಎಕ್ಸಾಂಪಲ್ ಪ್ರೈಮರಿನಲ್ಲಿ ಅಬ್ಸರ್ವೇಷನ್ ಒಳ್ಳೆಯದಾ, ಕ್ವಶನಿಯರ್ ಮೆಥಡ್ ಒಳ್ಳೆಯದಾ, ಇಂಟರ್ವ್ಯೂ ಮೆಥಡ್ ಒಳ್ಳೆಯದಾ? ಯಾವ ಮೆಥಡ್ ಒಳ್ಳೆಯದು ಅನ್ನೋದಕ್ಕೆ ನಾವು ಏನನ್ನು ಗಮನ ಇಟ್ಕೊಂಡು ಡಿಸಿಷನ್ ತೊಗೋಬೇಕು ಅಂದರೆ ನೇಚರ್ ಆ್ಯಂಡ್ ಸ್ಕೋಪ್ ಆ್ಯಂಡ್ ಆಬ್ಜೆಕ್ಟ್ ಆಫ್ ಎಂಕ್ವೈರಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಯಾವ ರಿಸರ್ಚ್ಗೆ ಇಳಿತಿದ್ದೀವಿ ಆ ರಿಸರ್ಚ್ಗೆ ಅದು ಸೂಟ್ ಆಗುತ್ತಾ ಆ ಟೆಕ್ನಿಕ್ಕು ಅಂತ ತಿಳ್ಕೊಬೇಕು ಫಸ್ಟು. ಸೂಟ್ ಆಗುತ್ತೆ ಅಂದರೆ ತೊಗೋಬೇಕು, ಅದರ್ವೈಸ್ ನೋ. ಅವೈಲಬಿಲಿಟಿ ಆಫ್ ಫಂಡ್ಸ್. ನಾನು ಕ್ವಶನಿಯರ್ ಮೆಥಡಲ್ಲಿ ಹೇಳಿದೆ, ಪೋಸ್ಟ್ ಮಾಡ್ಬೋದು, ಈಸಿಯಾಗಿ ಮೇಲ್ ಮಾಡ್ಬೋದು, ವೆರಿ ಲೋ ಕಾಸ್ಟಲ್ಲಿ ನಾವು ಇನ್ಫಾರ್ಮೇಷನ್ ತರಿಸ್ಕೋಬೋದು, ಡಾಟಾನ ತರಿಸ್ಕೋಬೋದು ಅಂತ. ಅದೇ ನೀವು ಇಂಟರ್ವ್ಯೂ ಮೆಥಡ್ಗೆ ಹೋದರೆ ಅಥವಾ ಶೆಡ್ಯೂಲ್ ಮೆಥಡ್ಗೆ ಹೋದರೆ ತುಂಬ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದುಡ್ಡು ಎಷ್ಟಿದೆ ನೋಡಿ, ಜಾಸ್ತಿ ಇದೆಯಾ ಹೋಗಿ ಇಂಟರ್ವ್ಯೂ ಮಾಡಿ, ಇಲ್ವಾ ಕ್ವಶನಿಯರ್ ಮೆಥಡ್ಗೆ ಹೋಗಿ. ದೆನ್ ಟೈಮ್ ಫ್ಯಾಕ್ಟರ್, ಅವೈಲಬಿಲಿಟಿ ಆಫ್ ಟೈಮ್. ಎಷ್ಟು ಟೈಮ್ ಕೊಟ್ಟಿದ್ದಾರೆ, ಕ್ವಿಕ್ ಶಾರ್ಟೆಸ್ಟ್ ಪಾಸಿಬಲ್ ಟೈಮಾ, ಸೆಕೆಂಡರಿ ಡೇಟಾಗೆ ಹೋಗಿ. ಇಲ್ಲ ಟೈಮ್ ಇದೆಯಾ, ದೆನ್ ಗೋ ಫಾರ್ ಪ್ರೈಮರಿ ಡೇಟಾ. ದೆನ್ ಪ್ರಿಸಿಷನ್ ರಿಕ್ವೈರ್ಡ್. ಪ್ರಿಸಿಷನ್ ಅಂತಂದರೆ ಎಕ್ಸಾಕ್ಟ್ನೆಸ್ ಅಂತ ಕರಿತೀವಿ. ಎಷ್ಟು ಮೈನ್ಯೂಟ್. ಫಾರ್ ಎಕ್ಸಾಂಪಲ್ ಗೋಲ್ಡ್ ಬಗ್ಗೆ ಏನೋ ನಾವು ಚರ್ಚೆ ಮಾಡ್ತಿದ್ರೆ ಅಲ್ಲಿ ಔನ್ಸು ಹೇಳಬೇಕು, ಗ್ರಾಮು ಹೇಳಬೇಕು, ಕೆ ಜಿನೂ ಹೇಳಬೇಕು, ಟನ್ನು ಹೇಳಬೇಕು. ಆದರೆ ನೀವು ಒಂದು ಇದು ಭತ್ತದ ಬಗ್ಗೆ ಹೇಳ್ಬೇಕಾರೆ, ಭತ್ತ ಎಷ್ಟು ಬೆಳ್ತಿದ್ದೀರಾ ಅಂತಂದರೆ 10 ಕ್ವಿಂಟಾಲ್ ಅಂದರೆ ಸಾಕು. 10 ಕ್ವಿಂಟಾಲ್ 10 ಕೆ ಜಿ 12 ಗ್ರಾಮ್ ಅಂತ ಹೇಳಲ್ಲ ಅಲ್ಲಿ. ಅಂದರೆ ದ ಎಕ್ಸಾಕ್ಟ್ನೆಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಡಿಪೆಂಡ್ಸ್ ಅಪಾನ್ ದ ಒನ್ ರಿಸರ್ಚ್ ಆಬ್ಜೆಕ್ಟಿಂದ ಇನ್ನೊಂದಕ್ಕೆ ಬೇರೆ ಬೇರೆ ಆಗುತ್ತೆ, ಅದನ್ನು ನೋಡ್ಕೋಬೇಕು. ಸೊ ಇಷ್ಟು ಪ್ರೈಮರಿ ಮತ್ತು ಸೆಕೆಂಡ್ರಿ ಡೇಟಾ ಸೋರ್ಸಸ್. ಏನೂ ಪ್ರಶ್ನೆ ಇಲ್ಲ ಅಂತ ಭಾವಿಸ್ಕೊಳ್ತೀನಿ. ಒಂದು ವೇಳೆ ಪ್ರಶ್ನೆ ಇದ್ದರೆ ಇದೇ ಯೂಟ್ಯೂಬ್ನ ಕೆಳಗಡೆ ನಿಮ್ಮ ಹೆಸರು, ನಿಮ್ಮ ತರಗತಿ ಹಾಕಬೇಕು. ಹಾಕ್ಬಿಟ್ಟು ಅಲ್ಲಿ ಏನು ಪ್ರಶ್ನೆ ಅಂತ ಕೇಳಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು. ದಿಸ್ ಇಸ್ ಡಾಕ್ಟರ್ ನಿರಂಜನ್ ಬಾಬು. ಹ್ಯಾವ್ ಎ ನೈಸ್ ಡೇ. ಒಳ್ಳೆಯದಾಗಲಿ.